ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾನು ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲು ಮೊದಲಿಂಗನಾದಂಥ ಯೇಸು ನಮ್ಮೆಲ್ಲರೂ ಹೊಂದಿಸ್ತದೆ. ದೇವರು ನಿಮ್ಮಲ್ಲಿ ನಾಶವನ್ನು ಸಂದಲ್ಲಿ ನಮ್ಮ ಬಲಗೈನ ಮೇಲೆ ಕೆತ್ತನೆ ವಾಕ್ಯನ ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಓಕೆ, ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಓದುವಾರ ನಾವು ಧ್ಯಾನ ಮಾಡಿದಂಥ ವಾಕ್ಯ ಯಾವುದಾಗಿತ್ತು? ಯಾರಾದ್ರೂ ನೆನಪು ಮಾಡ್ತೀರಾ? ಹಲ್ಲೆಲೂಯಾ. ದೇವರು ಕರುಣಾಮಯಿಯಾದಂಥ ದೇವರಾಗಿದ್ದಾನೆ. ಆತನು ತನ್ನ ಕರುಣೆಯ ನಿಮಿತ್ತವಾಗಿ ನಮ್ಮನ್ನು ಮರೆಯದೆ ತನ್ನ ಅಂಗೈಯಲ್ಲಿ ಏನು ಮಾಡಿದಾನೆ? ಆತ ಚಿತ್ರಿಸಿದ್ದಾನೆ. ದೇವರ ಕರುಣೆ ನಮಗೆ ಪ್ರತಿಯೊಂದು ವಿಧದಲ್ಲಿ ನಮಗೆ ಬಿಡುಗಡೆಯನ್ನು, ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸಮಾಧಾನವನ್ನು, ಪ್ರತಿಯೊಂದು ವಿಷಯದಲ್ಲಿ ನಮಗೆ ಸೌಖ್ಯವನ್ನು ಕೊಡುವಂಥದ್ದಾಗಿದೆ ಎಂಬುದಾಗಿ, ದೇವರ ಕರುಣೆಯೇ ನ್ಯಾಯ ತೀರ್ಪಿನಲ್ಲಿ ನಾವು ಕರುಣೆಯುಳ್ಳವರಾಗಿ ನಾವು ಕೂಡ ಇರಬೇಕೆಂಬುದಾಗಿ, ಆ ಕರುಣೆಯೇ ನ್ಯಾಯ ತೀರ್ಪಿನಲ್ಲಿ ಗೆಲ್ಲುತ್ತದೆ ಎನ್ನುವಂಥ ವಿಷಯಗಳನ್ನು ಕೂಡ ನಾವು ಓದುವಾರ ಈ ಸ್ಥಳದಲ್ಲಿ ನಾವು ಧ್ಯಾನ ಮಾಡಿದಂಥವರು ಆಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಈ ಸಮಯದಲ್ಲಿ ನೇರವಾಗಿ ನಾವು ದೇವರ ವಾಕ್ಯದ ಕಡೆಗೆ ಹೋಗೋಣ. ಇವತ್ತಿನ ದಿವಸ ಧ್ಯಾನಕ್ಕೋಸ್ಕರವಾಗಿ ತೆಗೆದುಕೊಂಡಿರ್ತಕ್ಕಂಥ ಅಂಶ ಒಂದು ವಿಶಿಷ್ಟವಾಗಿರುವಂಥದ್ದು, ವಿಶೇಷವಾಗಿರುವಂಥದ್ದು. ಧ್ಯಾನ ಮಾಡಿದಂಥ ನಾವು ಅನೇಕ ಸಾರಿ ಕ್ಯಾರೆಕ್ಟರ್ ಸ್ಟಡಿಗಳನ್ನು ಮಾಡಿದೆವು. ಆ ಕ್ಯಾರೆಕ್ಟರ್ ಸ್ಟಡಿಯಲ್ಲಿ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇವತ್ತಿನ ದಿವಸ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈ ಸಮಯದಲ್ಲಿ ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 19ನೇ ವಚನ, ಮೊದಲನೇ ಲೈನ್ ಮಾತು, ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನು ಶಿಷ್ಯರನ್ನು ಪ್ರಥಮವಾಗಿ ಆತನು ಮಾಡಿಕೊಂಡಂಥ ಸಮಯದಲ್ಲಿ ಆತನು ಅವರನ್ನು ಏನು ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ. ಏನೆಂಬುದಾಗಿ ಕರಿತಾ ಇದ್ದಾರೆ? ನನ್ನ ಹಿಂದೆ ನೀವು ಬನ್ನಿರಿ ಎಂಬುದಾಗಿ. ನನ್ನ ಹಿಂದೆ ನೀವು ಬನ್ನಿರಿ ಎಂಬುದಾಗಿ. ಆತನ ಹಿಂದೆ ನಾವು ಹೋಗಬೇಕಾದ್ರೆ ಆತನು ನಮ್ಮ ಮುಂದೆ ಖಂಡಿತವಾಗಿ ಇರುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನಮ್ಮನ್ನು ಎಲ್ಲ ಮನುಷ್ಯರ ಮಧ್ಯದಿಂದ ಆತನು ನಮ್ಮನ್ನು ಏನು ಮಾಡಿದನ್ರಿ? ಕರೆದಂಥ ದೇವರಾಗಿದ್ದಾನೆ. ದೇವರು ನಮ್ಮನ್ನು ಕರೆದಿದ್ದಾನೆ. ನೀವು ನನ್ನ ಬಳಿಗೆ ಬನ್ನಿರಿ, ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವು ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ದೇವರ ಬಳಿಗೆ ಬಂದಂಥ ನಾವುಗಳು, ದೇವರ ಸಮೀಪದಲ್ಲಿ, ದೇವರ ಹತ್ತಿರದಲ್ಲಿ ಇರುವಂಥ ನಾವುಗಳು, ದೇವರು ನಮ್ಮ ಸಂಗಡ ಇದ್ದಾನೆಂಬುದಾಗಿ ಪರಿಪೂರ್ಣವಾಗಿ ವಿಶ್ವಾಸವಿಟ್ಟು ನಾವು ಜೀವಿಸುವಂಥವರು ಆಗಬೇಕು. ಅನೇಕರು ಇವತ್ತಿನ ದಿವಸ ದೇವರ ಸಮೀಪದಲ್ಲಿ ಇದ್ದೇವೆ ಎಂಬುದಾಗಿ, ದೇವರ ಬಳಿಯಲ್ಲಿ ಇದ್ದೇವೆ ಎಂಬುದಾಗಿ ಅವರು ಪರಿಪೂರ್ಣವಾಗಿ ನಂಬಲಾರದೆ ಮೇಲ್ನೋಟಕ್ಕೆ ದೇವರ ಮಕ್ಕಳು ಎನ್ನುವಂಥ ರೀತಿಯಲ್ಲಿ ಜೀವಿಸುವಂಥವರು ಇರ್ತಾರೆ ಪ್ರೇಯರ್. ಇಲ್ಲಿ ಕೆಲವೊಂದು 3 ಸಂಗತಿಗಳನ್ನು ಇವತ್ತಿನ ದಿವಸ ನಾನು ನಿಮ್ಮ ಮುಂದೆ ಹೇಳಲು ಇಷ್ಟಪಡ್ತಾ ಇದ್ದೇನೆ. ಕ್ರಿಸ್ತನು ಶಿಷ್ಯರ ಸಂಗಡ ಇದ್ದಾಗಲೂ ಕೂಡ ಅವರು ಭಯಪಟ್ಟಂಥ ಸಂಗತಿಗಳು, ಕ್ರಿಸ್ತನು ಅವರ ಸಂಗಡ ಇದ್ದಾಗಲೂ ಕೂಡ ಅವರನ್ನು ಕರೆದಿರುವ ಆತನು ಕ್ರಿಸ್ತನೆಂಬುದಾಗಿ ಗ್ರಹಿಸಿಕೊಂಡಾಗಲೂ ಕೂಡ ಅವರನ್ನು ಕರೆದಿರುವಂಥ ಆತನು ಸೃಷ್ಟಿಕರ್ತನಾದಂಥ ದೇವರು ನರಾವತಾರಿಯಾಗಿ ಬಂದಿರತಕ್ಕಂಥ ಯೇಸು ಎಂಬುದಾಗಿ ಅವರು ತಿಳಿದುಕೊಂಡಿದ್ದಾಗಲೂ ಕೂಡ ಅವರು ಏನು ಮಾಡ್ತಾ ಇದ್ದಾರೆ? ಭಯ ಹಿಡಿದವರಾಗಿ ಕೆಲವೊಂದು ಸಂದರ್ಭಗಳಲ್ಲಿ ವರ್ತಿಸಿದ್ದಾರೆ ಪ್ರೇರೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ದೇವರು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ, ಆತನು ನನ್ನನ್ನು ನಿನ್ನನ್ನು ಮಧ್ಯದಲ್ಲಿಯೇ ನಡುವೆಯಲ್ಲಿಯೇ ಕೈ ಬಿಡದ ದೇವರು ಅಲ್ಲ. ಆತನು ಖಂಡಿತವಾಗಿ ದಡವನ್ನು ಸೇರಿಸುವಂಥ ದೇವರಾಗಿದ್ದಾನೆ. ಸಮಸ್ಯೆಗಳು ಎಷ್ಟೋ ಬರ್ತವೆ, ಸವಾಲುಗಳು ಎಷ್ಟೋ ಬರ್ತವೆ. ಅವು ಬಂದಾಗಲೇ ನಮ್ಮ ಭಕ್ತಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಆಶೀರ್ವಾದ ಎನ್ನುವಂಥದ್ದು ಮುಂದೆ ಇದೆ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವವರು ಆಗಬೇಕು. ಸಮಸ್ಯೆಗಳು ಇರಲಾರ್ದವ್ರು ಯಾರಿದ್ದಾರೆ? ಕಷ್ಟ ಅಂತೇಳಿ ಕಷ್ಟಕ್ಕೆ ಯಾರಾದರೂ ನಾವು ಕಷ್ಟ ಬರಬಾರ್ದು ಅಂತೇಳಿ ಹೇಳ್ತೀವ? ಹಲ್ಲೆಲೂಯಾ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಸುಖ ಹೆಚ್ಚಾದರೆ ಒಂದು ವೇಳೆ ಸುಖದ ವಿಷಯವಾಗಿ ಅವನು ಬೇಸರ ಪಡ್ಬೋದು ಹೊರತಾಗಿ ಕಷ್ಟಕ್ಕೆ ಯಾವ ಮನುಷ್ಯನು ಕೂಡ ಬೇಸರ ಪಡೋದಿಲ್ಲ. ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೂ ಯಾವುದೋ ಒಂದು ರೀತಿಯಲ್ಲಿ ಈ ಲೋಕದಲ್ಲಿ ಏನಿದೆ? ಕಷ್ಟ ಎನ್ನುವಂಥದ್ದಿದೆ, ಚಿಂತೆ ಎನ್ನುವಂಥದ್ದಿದೆ, ಕಣ್ಣೀರು ಎನ್ನುವಂಥದ್ದಿದೆ, ದುಃಖ ಎನ್ನುವಂಥದ್ದಿದೆ. ಆದರೆ ಅವೆಲ್ಲವುಗಳ ಮಧ್ಯದಲ್ಲಿ ದೇವರು ನಮ್ಮ ಸಮೀಪದಲ್ಲಿ ಇರುವಾಗ ಆ ಕಷ್ಟ, ಕಣ್ಣೀರು, ವೇದನೆ, ದುಃಖ, ಈ ಸಮಯದಲ್ಲಿ ನಾವು ಹಾಡುಗಳನ್ನು ಆಡಿದೀವಲ್ಲ, ತಂದೆಯಾಗಿ, ತಾಯಿಯಾಗಿ, ಆಶ್ರಯವಾಗಿ, ಆಧಾರವಾಗಿ, ಕೋಟೆಯಾಗಿ, ಬಂಧುವಾಗಿ, ಮಿತ್ರನಾಗಿ ಆತನಿರುವಾಗ ಆ ಭಾರವನ್ನೆಲ್ಲ ದೇವರು ಏನು ಮಾಡ್ತಾನೆ? ಒತ್ತುಕೊಳ್ತಾನೆ ಪ್ರೇಯರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಈ ಸಮಯದಲ್ಲಿ ನೀವು ಮತ್ತಾಯನ ಬರೆದಂಥ ಸುವಾರ್ತೆ ಕಡೆ
ಬಂದಿದ್ದೀರಲ್ವ, 4ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಹಿಂದೆ ನಾವು ಬಂದಂಥ ಸಮಯದಲ್ಲಿ ನಾವು ಪರಿಪೂರ್ಣವಾಗಿ ಆತನು ನಮ್ಮ ಸಮೀಪದಲ್ಲಿ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡು, ಆತನು ನಮ್ಮಲ್ಲಿ ಇದ್ದಾನೆಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವರು ಆಗಬೇಕು. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ನಾವು ಈ ಸಮಯದಲ್ಲಿ ಒಂದು ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಸತ್ಯವೇದ ಈ ರೀತಿಯಾಗಿ ತಿಳಿಸ್ತಾ ಇದೆ, ಶಿಷ್ಯರು ರಾತ್ರಿಯೆಲ್ಲ ಅವರು ದೋಣಿಗಳಲ್ಲಿ ಮೀನುಗಳನ್ನು ಹಿಡಿಯುವುದಕ್ಕಾಗಿ, ಮೀನು ಬೇಟೆಗೋಸ್ಕರವಾಗಿ ಅವರು ಹೋದಂಥ ಸಮಯದಲ್ಲಿ ಮುಂಜಾನೆ ಯೇಸು ಸ್ವಾಮಿ ಕೂಡ ತನ್ನ ಸುವಾರ್ತೆ ಸೇವೆಯನ್ನು ಆತನು ಅನೇಕ ಜನರಿಗೆ ತಿಳಿಸ್ತಾ ಬರಬೇಕಾದಂಥ ಸಮಯದಲ್ಲಿ ಜನರು ಆತನ ಮೇಲೆ ಒತ್ತಾಗಿ ಬಿದ್ದು ಆತನ ಮೇಲೆ ಬಿದ್ದು ಕೇಳುವಂಥ ಸಮಯದಲ್ಲಿ ಆತನು ಅಲ್ಲಿರ್ತಕ್ಕಂಥ 2 ದೋಣಿಗಳಲ್ಲಿ ಒಂದು ದೋಣಿಯನ್ನು ಹತ್ತಿ ಆತನು ಕುಳಿತುಕೊಂಡು ಪ್ರಸಂಗವನ್ನು ಏನು ಮಾಡಿದ, ಅಲ್ಲಿ ಬಂದಿರತಕ್ಕಂಥ ಜನರೆಲ್ಲರಿಗೆ ಏನು ಮಾಡಿದ, ತಿಳಿಸ್ತಾ ಇದ್ದಾನೆ ಪ್ರಿಯರೇ. ತಿಳಿಸಿದಾದ ಮೇಲೆ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಅಲ್ಲಿರ್ತಕ್ಕಂಥ ಪ್ರಥಮವಾಗಿ ಅವರಿಗೆ ಪರಿಚಯವಿತ್ತು. ಆ ಸಮಯದಲ್ಲಿ ಪೇತ್ರನನ್ನು ಕರೆದು ಹೇಳ್ತಾ ಇದ್ದಾನೆ, ಮೀನು ಬೇಟೆಗೋಸ್ಕರವಾಗಿ ಹೋಗೋಣ ಬನ್ನಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅವರಿಗೆ ಅವರು ಏನು ಮಾಡ್ತಾ ಇದ್ದಾರಂತ, ಆ ಸಮಯದಲ್ಲಿ ರಾತ್ರಿಯೆಲ್ಲ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರವಾಗಿ ಹೋಗಿದ್ದಾರೆ. ಆದರೆ ಅವ್ರಿಗೆ ಒಂದು ಮೀನು ಕೂಡ ಅವರಿಗೆ ಸಿಕ್ಕಿಲ್ಲ. ಸಿಗಲಾರ್ದಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರಂತೆ, ಮುಂಜಾನೆ ರಾತ್ರಿಯೆಲ್ಲ ಪ್ರಯಾಸ ಪಟ್ಟಿದ್ದಾರಲ್ವ, ಏನು ಸಿಗಲಾರ್ದಂಥ ಸಮಯದಲ್ಲಿ ಮುಂಜಾನೆ ಅವ್ರು ಏನು ಮಾಡ್ತಾ ಇದ್ದಾರೆ ರೀ, ತಮ್ಮ ಬಲೆಗಳನ್ನು ಏನು ಮಾಡ್ತಾ ಇದ್ದಾರಂತೆ, ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ. ಬಲೆಗಳನ್ನು ಏನು ಮಾಡ್ತಾ ಇದ್ದಾರೆ, ತೊಳಿತಾ ಇದ್ದಾರೆ. ಆ ಸಮಯದಲ್ಲಿ ಯೇಸು ಸ್ವಾಮಿ ಮಾತನ್ನು ಹೇಳಿದ ತಕ್ಷಣ ಅವರ ಒಂದು ಪ್ರತಿಕ್ರಿಯೆ ಯಾವ ರೀತಿಯಾಗಿತ್ತು ಗೊತ್ತಾ, ಅವರು ದಿಟ್ಟಿಸಿ ನೋಡ್ತಾ ಇದ್ದಾರಂತೆ. ಯಾರು ನೋಡ್ತಾ ಇದ್ದಾರೆ, ಯೇಸುವನ್ನು ನೋಡ್ತಾ ಇದ್ದಾರೆ. ಇಷ್ಟೊತ್ತು ನಾವೇನು ಮಾಡಿದ್ದೀವಿ, ಸಮುದ್ರದಲ್ಲಿ ಮೀನುಗಳನ್ನೇ ಹಿಡಿದಿದ್ವಿ. ಏನು ಮಾಡಿದ್ದೀವಿ ನಾವು, ಮೀನನ್ನೇ ಹಿಡಿದಿದ್ವಿ. ಒಂದು ಮೀನು ಕೂಡ ನಮಗೆ ಸಿಕ್ಕಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವಪುರ ಐರಾಜರು ಅಮರೇಶ್ವರ ಇಲ್ಲಿ ಇದಿರಲ್ಲ, ನೀವು ಬಿತ್ತೋದಕ್ಕೆ ಹೊಲಕ್ಕೆ ಹೋಗಿದ್ದೀರಿ. ಏನು ಮಾಡಿದಿರಿ, ಬಿತ್ತಕ್ಕೆ ಹೊಲಕ್ಕೆ ಹೋಗಿರಿ. ಆ ಸಮಯದಲ್ಲಿ ಬಿತ್ತಕ್ಕೆ ಹೋದಂಥ ಸಮಯದಲ್ಲಿ ಆ ಎತ್ತುಗಳು ಏನು ಮಾಡ್ತಾ ಇಲ್ಲ, ನಿಮಗೆ ಸರಿಯಾದ ರೀತಿಯಲ್ಲಿ ಮಾತುಗಳು ಕೇಳ್ತಾ ಇಲ್ಲ. ಹಲ್ಲೆಲೂಯಾ, ಅವು ನಿಮ್ಮವೇ ಎತ್ತುಗಳು. ಸರಿಯಾದ ರೀತಿಯಲ್ಲಿ ಮಾತುಗಳು ಕೇಳ್ತಾ ಇಲ್ಲ. ಕೇಳಲಾರದ ಸಮಯದಲ್ಲಿ ನಾನು ಏನೋ ಆ ಒಂದು ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಬಂದಂಥ ಸಮಯದಲ್ಲಿ, ಬಿಡ್ರಿ ಅಮರೇಶ್ವರೇ, ದೇವಪುರೇ, ಐರಾಜರೇ, ಬಿಡ್ರಿ, ನಾನು ಏನು ಮಾಡ್ತೀನಿ, ಅದನ್ನು ಬಿತ್ತುತ್ತೀನಿ ಅಂತೇಳಿ ಹೇಳಿದ ತಕ್ಷಣ ನೀವೇನು ಮಾಡ್ತೀರಿ, ಹೆಂಗೆ ನೋಡ್ತೀರಿ, ನಾನು ಗಾಬರಿಯಾಗಿ ನೋಡ್ತೀರಿ. ಯಾಕೆ ನೋಡ್ತೀರಿ ಹೇಳ್ರಿ, ನಮ್ಮ ಎತ್ತುಗಳು ನಮಗೆ ಮಾತು ಕೇಳವಲ್ವು. ನೀವು ಬಂದರೆ ಅವೆಲ್ಲಿ ಮಾತು ಕೇಳೋಕ್ಕೆ ಸಾಧ್ಯ. ನೋಡುವಂಥ ದೃಷ್ಟಿಕೋನ ಹೆಂಗಿರುತ್ತೆ, ನಾವು ಅನೇಕ ವರ್ಷಗಳಿಂದ ವ್ಯವಸಾಯವನ್ನೇ ಮಾಡಿಕೊಂಡು ಬಂದಿದ್ದೀವಿ. ನಮ್ಮವೇ ಎತ್ತುಗಳು. ಹಲ್ಲೆಲೂಯಾ, ನಾವೇ ಬಿತ್ತೋದಕ್ಕೆ ಹೋಗಿದ್ದೀವಿ. ಆದರೆ ನಮ್ಮ ಮಾತನ್ನೇ ಕೇಳ್ತಾ ಇಲ್ಲ. ಈಗ ಹೊಸದಾಗಿ ನೀವು ಬಂದಿದ್ದೀರಿ ಅಂತೇಳಿ ನೀವು ಹೆಂಗೆ ನೋಡ್ತೀರಿ, ದಿಟ್ಟಿಸಿ ನೋಡ್ತೀರಿ. ಹಲ್ಲೆಲೂಯಾ, ಇಲ್ಲಿ ಕೂಡ ಶಿಷ್ಯರು ಮಾಡಿರುವಂಥದ್ದು ಅದೇ ಕಾರ್ಯ. ಹಲ್ಲೆಲೂಯಾ, ಇಲ್ಲಿ ಕೂಡ ಈ ನಾವು ನೋಡ್ತಾ ಇದ್ದೇವೆ, ಪೇತ್ರನು ಯೇಸು ಸ್ವಾಮಿಯನ್ನು ನೋಡ್ತಾ ಇದ್ದಾನೆ. ಅಯ್ಯೋ ಸ್ವಾಮಿ, ರಾತ್ರಿಯೆಲ್ಲ ನಾವು ಅದೇ ಒಂದು ಸಮುದ್ರದಲ್ಲಿ ಅದೇ ಒಂದು ಮೀನುಗಳನ್ನು ಹಿಡಿಯೋದಕ್ಕೋಸ್ಕರವಾಗಿ, ಬೇಟೆಗೋಸ್ಕರವಾಗಿ ಇದೇ ಹಡಗುಗಳನ್ನು ತೆಗೆದುಕೊಂಡು, ಬಲೆಗಳನ್ನು ತೆಗೆದುಕೊಂಡು ನಾವು ಹೋಗಿದ್ದೀವಿ. ಆದರೆ ನಮಗೊಂದು ಮೀನು ಕೂಡ ಸಿಕ್ಕಿಲ್ಲ. ನಾವೇನು ಸಾಮಾನ್ಯವಾದವರಲ್ಲ, ನಮ್ಮ ವೃತ್ತಿನೇ ಬೆಸ್ತರ ವೃತ್ತಿ. ಹಲ್ಲೆಲೂಯಾ, ನಾವು ಬೆಸ್ತರಿಕೆ ಕೆಲಸವನ್ನು ಮಾಡುವಂಥವರೇ. ನಾವು ಮೀನುಗಳನ್ನು ಹಿಡಿದು ವ್ಯವಹಾರವನ್ನು ಮಾಡುವಂಥವರೇ. ಅದೇ ನಮ್ಮ ಬದುಕು ಎಂಬುದಾಗಿ ಅವರು ಸ್ವಾಮಿಯನ್ನು ದಿಟ್ಟಿಸಿ ನೋಡ್ತಾರೆ. ಆದರೆ ಸ್ವಾಮಿ ಹೇಳ್ತಾ ಇದ್ದಾರೆ, ನೀವು ಆಳವಾಗಿ ಏನು ಮಾಡಿರಿ, ದೋಣಿಗಳನ್ನು ನಡೆಸಿರಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರೇಯರ್, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆ ಸಮಯದಲ್ಲಿ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಎಂಬುದಾಗಿ 4ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳ್ತಾ ಇದ್ದೀವಿ ವಾಕ್ಯ, ಬಲೆಗಳನ್ನು ಹಾಕಿರಿ ಅಂತೇಳಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯಾರಿಗೆ ಹೇಳಿದ್ರಂತೆ, ಅಲ್ಲಿರ್ತಕ್ಕಂಥ ಶಿಷ್ಯರಿಗೆ ಹೇಳಿದ್ರು. ಹೇಳಿದಂಥ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅವರು ಯಾಕಾದರೂ ಇವರ ಮಾತನ್ನು ಸುಮ್ಮನೆ ಧಿಕ್ಕಾರ ಮಾಡೋದು ಯಾಕೆ, ಗುರುವಾಗಿದ್ದಾರೆ, ಇವರ ಮಾತಿಗೆ ಸಮ್ಮತಿಪಡಿಸಿ ಸುಮ್ಮನೆ ಹೋಗಿ ಬರೋಣ ಅಂತೇಳಿ ಏನು ಮಾಡಿದ್ರಂತೆ, ದೋಣಿಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪ್ರೇಯರ್. ಏನು ಮಾಡ್ತಾ ಇದ್ದಾರೆ, ದೋಣಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸ್ವಾಮಿ ಹೇಳಿದ್ರು, ಏನಂತ ಹೇಳಿದ್ರು, ಬಲೆಗಳನ್ನು ಹಾಕಿರಿ ಅಂತೇಳಿ. ಅಲ್ಲ, ಏನನ್ನು ಹಾಕ್ರಿ ಅಂತ ಹೇಳಿದ್ರು, ಬಲೆಗಳನ್ನು ಹಾಕ್ರಿ ಅಂತೇಳಿ. ಬಲೆಗಳನ್ನು ಹಾಕಲಿಲ್ಲ ಇವರು. ಏನನ್ನು ಹಾಕಿದ್ರು ಅಂತ ಹೇಳ್ತಾ ವಾಕ್ಯ, ಬಲೆಯನ್ನು ಹಾಕಿದರು. ಇಂಗ್ಲೀಷ್ ವರ್ಷನಲ್ಲಿ ನಾವು ನೋಡ್ತೀವಿ, ಏನಂತ ಹೇಳ್ತಾ ಇದ್ದಾರೆ, ಬಲೆಯನ್ನು ಹಾಕಿದ್ರು. ಯಾಕಂದರೆ ಇವ್ರಿಗೆ ಗೊತ್ತಿತ್ತು ಅಲ್ಲಿ ಮೀನು ಇಲ್ಲ ಎಂಬುದಾಗಿ. ಇವ್ರಿಗೆ ಗೊತ್ತಿತ್ತು ಅಲ್ಲಿ ಯಾವುದೇ ಆಗಿರ್ತಕ್ಕಂಥ ಕಾರ್ಯ ನಡೆಯೋದಿಲ್ಲ ಎಂಬುದಾಗಿ. ಇವರ ಮನಸ್ಸಲ್ಲಿ ಆ ಒಂದು ವಿಶ್ವಾಸ, ನಂಬಿಕೆ ಅನ್ನುವಂಥದ್ದಿತ್ತು. ಆದರೆ ಗುರುವಿನ ಮಾತನ್ನು ಮೀರಬಾರದು ಎಂಬುದಾಗಿ, ನೀನು ಹೇಳಿದಂತೆ ಆಗಲಿ ಎನ್ನುವಂಥ ಒಂದೇ ಒಂದು ಮಾತಿನ ಪ್ರಕಾರವಾಗಿ ಏನು ಮಾಡ್ತಾ ಇದ್ದಾರೆ ಅವರು, ಯೇಸು ಸ್ವಾಮಿ ಬಲೆಗಳನ್ನು ಹಾಕ್ರಿ ಅಂತ ಹೇಳಿದ್ರೆ ಇವರು ಏನು ಮಾಡ್ತಾ ಇದ್ರಂತೆ, ಬಲೆಯನ್ನು ಹಾಕಿದ್ರು ಪ್ರೇಯರೆ. ಏನಂತ ಹೇಳಿದ್ರು,
ಬಲೆಯನ್ನು ಹಾಕಿರಿ. ಬಲೆಯನ್ನು ಹಾಕಿದಾಗ ಬಲೆಗಳಲ್ಲಿ ತುಂಬಬೇಕಾಗಿರ್ತಕ್ಕಂಥ ಮೀನು ಒಂದೇ ಬಲೆಯಲ್ಲಿ ತುಂಬಿದಾಗ ಆ ಬಲೆ ಉಳಿಯೋಕ್ಕೆ ಸಾಧ್ಯನಾ? ಏನಾಗತ್ತೆ? ಅದು ಹರಿದು ಹೋಗುವಂಥ ಸ್ಥಿತಿ ಆಗುತ್ತೆ. ಹಲ್ಲೆಲೂಯಾ. ದೇವರು ಹೇಳಿದ್ರೆ ಏನಂತ ಹೇಳಿ, ಬಲೆಗಳನ್ನು ಹಾಕ್ರಿ ಅಂತೇಳಿ. ಇವ್ರು ಏನು ಮಾಡ್ತಾ ಇದ್ದಾರೆ? ಒಂದೇ ಬಲೆಯನ್ನು ಹಾಕ್ತಾ ಇದ್ದಾರೆ. ಅವರಲ್ಲಿ ಅವಿಶ್ವಾಸ ಎನ್ನುವಂಥದ್ದು, ಅಪನಂಬಿಕೆ ಎನ್ನುವಂಥದ್ದು ಏನಾಗ್ತಾ ಇದೆ? ಕಾಣಿಸ್ತಾ ಇದೆ ಪ್ರೇರೆ. ಆ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮೀನುಗಳು ಏನಾಯ್ತಂತೆ? ರಾಶಿ ರಾಶಿಯಾಗಿ ಏನು ಮಾಡಿದಂತೆ? ಸಿಕ್ಕಿದವು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅವರ ಬಲೆ ಎನ್ನುವಂಥದ್ದು ಹರಿದು ಹೋಗುವಂಥ ಸ್ಥಿತಿಗೆ ತಲುಪಿ ಹೋದು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, 2 ದೋಣಿಗಳು ಮುಳುಗುವಷ್ಟು ಮೀನುಗಳು ಸಿಕ್ಕಿದಾಗ ಆ ಸಮಯದಲ್ಲಿ ಪೇತ್ರನ ಒಂದು ರಿಯಾಕ್ಷನ್, ಇವತ್ತಿನ ದಿವಸದ ಅಂಶ ಅದೇನೆ. ಯೇಸು ಅವರ ಸಂಗಡ ಇರುವಾಗ, ಯೇಸು ಅವರ ಜೊತೆಗೆ ಇರುವಾಗ ಇವರು ಯಾವ ರೀತಿಯಾಗಿ ರಿಯಾಕ್ಷನ್ ಅನ್ನು ಕೊಡ್ತಾರೆ? ಒಂದ್ಸಾರಿ ಓದ್ತೀರಾ ವಚನವನ್ನು? 8ನೇ ವಚನ. ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗಬೇಕು ಅಂದನು. ಯಾಕಂದರೆ ಅವನಿಗೂ ಅವನ ಸಂಗಡ ಇದ್ದವರೆಲ್ಲರಿಗೂ ತಾವು ಹಿಡಿದ ಮೀನುಗಳ ನಿಮಿತ್ತ ವಿಸ್ಮಯ ಹಿಡಿದಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ಭಯ ಪಡ್ತಾ ಇದ್ದಾರೆ, ಅಂಜುತ್ತಾ ಇದ್ದಾರೆ. ಏನಂತೇಳಿ ಅಂಜಿಸ್ತಾ ಇದ್ದಾರೆ? ಏನಂತೇಳಿ ಭಯ ಪಡ್ತಾ ಇದ್ದಾರೆ? ಯಾರಾದರೂ ಆ ರೀತಿಯಾಗಿ ಮೀನು ಸಿಕ್ಕಾಗ ನೀವೇನು ಮಾಡ್ತೀರಿ? ಸಂತೋಷ ಪಡ್ತೀರಿ. ಅಲ್ಲಲ್ಲಿ ಇಷ್ಟೊತ್ತು ಮೀನುಗಳು ಸಿಗಲಿಲ್ಲ, ಇಷ್ಟೊತ್ತು ನಮ್ಮ ಎತ್ತುಗಳ ಮಾತು ಕೇಳಿಲ್ಲ, ಈಗ ನೀವು ಹೇಳಿದ್ರಿ ನಮ್ಮ ಎತ್ತುಗಳ ಮಾತು ಕೇಳ್ತಾ ಇದ್ದ, ನಮ್ಮ ಬಿತ್ತನೆ ಕಾರ್ಯ ಕೂಡ ಬೇಗನೆ ಆಗ್ಬಿಡ್ತು ಅಂತೇಳಿ. ಯಾವ ರೀತಿಯಾಗಿ ಮೊದಲನೇದಾಗಿ ನಾವು ಉಪಮಾನ ಹೇಳಿದಂಥ ಸಮಯದಲ್ಲಿ ನೀವು ಆ ಒಂದು ಉಪಮಾನದ ಪ್ರಕಾರವಾಗಿ ನೀವು ನೋಡಿದ್ದೆ ಆದರೆ ಆ ಎತ್ತುಗಳೆಲ್ಲ ಯಾವ ರೀತಿಯಾಗಿ ಬಿತ್ತನೆ ಮಾಡಲಿಕ್ಕೆ ಮಾತು ಕೇಳಿದ್ವು, ಅದೇ ರೀತಿಯಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಏನಾಗ್ತಾ ಇದೆ ಅಂತ್ರಿ? ಆ ಎತ್ತುಗಳೆಲ್ಲ ಮಾತು ಕೇಳಿದಾಗ ನೀವೇನಂತೀರಿ? ಭಾಳ ಸಂತೋಷ ಆಯ್ತು ಅಂತೀರಿ. ಹಲ್ಲೆಲೂಯಾ. ಪ್ರೈಸ್. ಆದರೆ ಇಲ್ಲಿ ಪೇತ್ರನ ರಿಯಾಕ್ಷನ್ ಎನ್ನುವಂಥದ್ದು ಏನಾಗಿದೆ? ಸಂಪೂರ್ಣವಾಗಿ ವ್ಯತ್ಯಾಸಕರವಾಗಿದೆ. ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಅವನು ಭಯಪಟ್ಟು ವಿಸ್ಮಯ ಹಿಡಿದವನಾಗಿ. ಹಲ್ಲೆಲೂಯಾ. ಏನಂತ ಹೇಳ್ತಾ ಇದೆ ವಾಕ್ಯ? ವಿಸ್ಮಯ ಹಿಡಿದವನಾಗಿ ಭಯಪಟ್ಟು ಯೇಸುವಿನ ಪಾದಗಳಿಗೆ ಬಿದ್ದು, ಮೊಣಕಾಲಿಗೆ ಬಿದ್ದು ಏನಂತ ಹೇಳ್ತಾ ಇದ್ದಾನೆ? ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ. ನಾನು ಪಾಪ ಮಾಡಿದವನು, ಪಾಪದಿಂದ ತುಂಬಿದವನು ಎಂಬುದಾಗಿ. ಹಲ್ಲೆಲೂಯಾ. ಆದರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಕೆಟ್ಟು ಹೋಗಿರುವ ನನ್ನನ್ನು ನಿನ್ನನ್ನು ರಕ್ಷಿಸುವುದಕ್ಕೆ, ಪಾಪಿಗಳಾದಂಥ ನಮ್ಮೆಲ್ಲರನ್ನು, ಭೂಲೋಕದಲ್ಲಿರ್ತಕ್ಕಂಥ ಮನುಷ್ಯರೆಲ್ಲರನ್ನ ರಕ್ಷಿಸುವುದಕ್ಕೆ ಪರಮಾತ್ಮನು ಏನಾದಂತೆ ಅವತರಿಸಿ ಮಾನವನಾಗಿ ಈ ಲೋಕಕ್ಕೆ ಹೊರಟು ಬಂದ ಪ್ರಿಯರೇ. ಹಲ್ಲೆಲೂಯಾ. ಎಲ್ಲ ಮನುಷ್ಯರು ಪಾಪಿಗಳು ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಅವರ ಸಂಗಡ ಇದ್ದಾಗ, ಅವರು ಅದ್ಭುತಗಳು ನಡೆದಾಗ ಅವ್ರು ಏನು ಮಾಡ್ತಾ ಇದ್ದಾರೆ? ಭಯ ಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಅವರ ಭಯ ಒಂದೇ ಆಗಿತ್ತು. ಇಷ್ಟು ಹೊತ್ತು ರಾತ್ರಿಯೆಲ್ಲ ನಾವು ಪ್ರಯಾಸ ಪಟ್ವಿ, ರಾತ್ರಿಯೆಲ್ಲ ನಾವು ಬೇಟೆ ಆಡಿದ್ವಿ, ರಾತ್ರಿ ಸಮಯದಲ್ಲಿ ಯಥೇಚ್ಛವಾಗಿ ಮೀನುಗಳು ಸಿಗುವಂಥದ್ದು. ಆದರೆ ಈ ಸಮಯದಲ್ಲಿ ಮೀನುಗಳು ಇರಲಾರ್ದಂಥ ಸಮಯದಲ್ಲಿ ಮೀನುಗಳು ಹೇಗೆ ಬಂದವು ಎಂಬುದಾಗಿ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯರೇ, ದೇವರು ವಾಕ್ಯ ಹೇಳುತ್ತೆ, ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾನು ನೀನು ಆರಾಧನೆ ಮಾಡುವಂಥ ದೇವರು ಆತನು ಇಲ್ಲದ್ದನ್ನು ಇರುವುದಾಗಿ ಕರೆಯುವಂಥ ದೇವರಾಗಿದ್ದಾನೆ. ನಿನಗಾಗಿ ಅತಿಶಯ ಕಾರ್ಯಗಳನ್ನು ಜರುಗಿಸುವಂಥ ದೇವರಾಗಿದ್ದಾನೆ. ಆತನಿಗೆ ಅಸಾಧ್ಯ ಎಂಬುದು ಯಾವುದು ಕೂಡ ಈ ಲೋಕದಲ್ಲಿ ಇಲ್ಲವೇ ಇಲ್ಲ. ದೇವರಿಗೆ ಸರ್ವವೂ ಕೂಡ ಸಾಧ್ಯ ಎಂಬುದಾಗಿ ವಾಕ್ಯ ಸ್ಪಷ್ಟವಾಗಿ, ಲೇಖನ ಸ್ಪಷ್ಟವಾಗಿ ನಮಗೇನು ಮಾಡ್ತಾ ಇದೆ? ತಿಳಿಸ್ತಾ ಇದೆ ಪ್ರಿಯರೇ. ಮೊದಲನೇ ಭಯ, ಯೇಸು ಅದ್ಭುತ ಮಾಡಿದಾಗ ಇವರೇನು ಮಾಡ್ತಾ ಇದ್ದಾರೆ? ಭಯಪಟ್ಟು ಪೇತ್ರನೇನು ಮಾಡ್ತಾ ಇದ್ದಾನೆ? ನಾನು ಪಾಪಾತ್ಮನು, ಅಂತಹ ಪಾಪಿಯಾದಂಥ ನನ್ನ ಬಾಳಿನಲ್ಲಿ ಬೆಳಕಾಗಿ ನೀನು ಬಂದು ಇಷ್ಟು ದೊಡ್ಡ ಅದ್ಭುತ ಕಾರ್ಯವನ್ನು ನೀನು ಜರುಗಿಸಿ ಈ ಹೊತ್ತಿನ ಒಂದು ವ್ಯಾಪಾರ ಕುಂದಿ ಹೋಗುವಂಥ ಸ್ಥಿತಿಯಲ್ಲಿತ್ತು, ಹಸಿವೆಯಲ್ಲಿ, ನೀರಡಿಕೆಯಲ್ಲಿ, ಬಾಯಾರಿದಂಥ ಒಂದು ಸ್ಥಿತಿಯಲ್ಲಿ, ಬಳಲಿ ಹೋದಂಥ ಒಂದು ಸ್ಥಿತಿಯಲ್ಲಿ ನಾವು ಇರಬೇಕಾಗಿತ್ತು. ಆದರೆ ನೀನು ಬಂದು ನಮ್ಮನ್ನೇನು ಮಾಡಿದಿ? ರಕ್ಷಿಸಿದಿ ಎಂಬುದಾಗಿ. ಹಲ್ಲೆಲೂಯಾ. ನೀನು ಬಂದು ನಮ್ಮನ್ನೇನು ಮಾಡಿದಿ? ಕಾಪಾಡಿದಿ, ನಮ್ಮನ್ನು ಉದ್ಧರಿಸಿದಿ. ಇವತ್ತು ನಮ್ಮ ಬಾಳು ಇವತ್ತು ಬಂಗಾರವಾಗಬೇಕಾದ್ರೆ ಇವತ್ತು ನೀನು ಬಂದಿರುವುದೇ ಕಾರಣ ಎನ್ನುವಂಥ ರೀತಿಯಲ್ಲಿ ಪರಿಪೂರ್ಣವಾಗಿ ತನ್ನ ಎಲ್ಲ ತಪ್ಪುಗಳನ್ನು ಏನು ಮಾಡ್ತಾ ಇದ್ದಾನೆ? ಮನ್ನಿಸು ಎಂಬುದಾಗಿ, ನಾನು ಪಾಪಾತ್ಮನು ಎಂಬುದಾಗಿ ಸ್ವಾಮಿಯ ಪಾದ ಚರಣಗಳಿಗೆ ಆತನೇನು ಮಾಡ್ತಾ ಇದ್ದಾನೆ ರೀ? ವಂದಿಸ್ತಾ ಇದ್ದಾನೆ ಪ್ರಿಯರ. ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ಯೇಸುವಿನ ಹಿಂದೆ ನಾವು ಬಂದಾಗ, ಯೇಸು ನಮ್ಮ ಬಳಿಯಲ್ಲಿರುವಾಗ ಆತನು ಮಾಡುವಂಥ ಅದ್ಭುತ ಕಾರ್ಯಗಳು ಎಂತಹ ಕಾರ್ಯಗಳು ರೀ? ಅತಿಶಯ ಕಾರ್ಯಗಳು. ಎಂತಹ ಕಾರ್ಯಗಳು? ಏನು ಇಲ್ಲದಂಥ ಸಮಯದಲ್ಲಿ ಎಲ್ಲವನ್ನು ಕೂಡ ತುಂಬಿಸುವಂಥ ಕಾರ್ಯಗಳು ಪ್ರಿಯರೇ. ಹಲ್ಲೆಲೂಯಾ. ಒಂದು ಸಾರಿ ಆಲೋಚನೆ ಮಾಡಿರಿ, ಅದೇ ಶಿಷ್ಯರು, ಅದೇ ಪೇತ್ರ
ನಾವು ನೋಡ್ತಾ ಇದ್ದೇವೆ. ಸೀಮೋನ್ ಪೇತ್ರನು, ಅವನ ತಮ್ಮನಾದಂಥ ಅಂದ್ರೇಯನು, ಯೋಹಾನನ್ನು ಮತ್ತು ಅವನ ಸಹೋದರನಾದಂಥ ಯಾಕೋಬನು ಇವರೇ ಇದ್ದಾರೆ. ಅದೇ ದೋಣಿಗಳಿದ್ದಾವೆ, ಅದೇ ಸಮುದ್ರ ಇದೆ. ಆದರೆ ಯೇಸು ಬಂದಾಗ ಏನಾಯ್ತಂತೆ? ಅದ್ಭುತ ನಡೀತು. ಹಲ್ಲೆಲೂಯಾ, ಪ್ರೇಸ್. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ದೇವರು ನಿನ್ನ ಜೀವಿತವನ್ನು ಆತನ ಏನು ಮಾಡ್ತಾನೆ? ಬದಲಾವಣೆ ಮಾಡ್ತಾನೆ. ನಿನ್ನ ಜೀವಿತದಲ್ಲಿ ಆತನು ತುಂಬಿ ತುಳುಕುವ ಹಾಗೆ ಕಾರ್ಯ ಜರುಗಿಸ್ತಾನೆ. ನಾವು ಮೊದಲನೇದಾಗಿ ಏನು ಮಾಡಬೇಕು? ಆತನು ಮಾತನ್ನು ಸಂಪೂರ್ಣವಾಗಿ ವಿಧೇಯತೆಯಿಂದ ಕೈಕೊಂಡು ನಾವು ನಡೆಯಬೇಕು. ಯೇಸುವಿನ ಮಾತಿನ ಮೇರೆಗೆ ಎಂಬುದಾಗಿ ಅಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡ್ತೇವೆ. ಗುರುವೇ, ನಾವು ರಾತ್ರಿಯೆಲ್ಲ ಪ್ರಯಾಸಪಟ್ಟರೂ ಏನೂ ಸಿಕ್ಕಲಿಲ್ಲ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ. ಕ್ರಿಸ್ತನ ಮಾತು, ಹಲ್ಲೆಲೂಯಾ, ಪ್ರಾಮುಖ್ಯ ಇಲ್ಲಿ ಏನ್ರಿ? ನಿನ್ನ ಮಾತಿನ ಮೇಲೆ ನಮ್ಗೆ ಹಾಕೋದಕ್ಕೇನು ಇಷ್ಟ ಇಲ್ಲ. ನಾವು ನಮ್ಮ ಮನೆಗೆ ಹೋಗ್ಬೇಕಂತೇಳಿ ಅಂದ್ಕೊಂಡಿದ್ದೀವಿ, ಆದರೆ ನಿನ್ನ ಮಾತಿನ ಮೇಲೆಯೇ ನಾವು ಬಲೆಗಳನ್ನು ಹಾಕ್ತಾ ಇದ್ದೇವೆ ಎಂಬುದಾಗಿ ಹೇಳಿದಾಗ ಅವರ ಜೀವಿತದಲ್ಲಿ ಅದ್ಭುತ ನಡೀತು. ಇವತ್ತಿನ ದಿವಸ ನಮ್ಮ ಜೀವಿತದಲ್ಲಿ ನಾವು ಅತಿಶಯ ಕಾರ್ಯಗಳನ್ನು ನಡೆಸಿಕೊಳ್ಬೇಕಾದ್ರೆ, ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳು ಜರುಗಬೇಕಾದರೆ ನಾವು ದೇವರ ಮಾತಿನ ಮೇಲೆ ನಾವು ಪರಿಪೂರ್ಣವಾಗಿ ಅವುಗಳನ್ನು ಕೈಕೊಂಡು ನಡೆಯುವುದರಲ್ಲಿಯೇ ನಾವು ಆಸಕ್ತರಾಗಿ ಇರಬೇಕು ಪ್ರಿಯರೇ. ಅದಕ್ಕಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಮೊದಲನೇದಾಗಿ ಈ ಶಿಷ್ಯರು ದೇವರು ಅದ್ಭುತ ಮಾಡಿದಾಗ, ಯೇಸು ಅದ್ಭುತ ಮಾಡಿದಾಗ ಏನು ಮಾಡಿದ್ರಂತೆ? ಭಯಪಟ್ಟರು, ವಿಸ್ಮಿತರಾದರು. ಯಾಕಂತಂದರೆ ಅಲ್ಲಿ ಏನು ಕಾರ್ಯ ಆಗಿತ್ತು ಅವರಿಗೆ ಗೊತ್ತಿತ್ತು. ಹಲ್ಲೆಲೂಯಾ, ಏನು ಪರಿಸ್ಥಿತಿ ಇತ್ತು ಅವರಿಗೆ ಗೊತ್ತಿತ್ತು. ಅಲ್ಲಿ ಅವರ ಸಂದರ್ಭ ಏನಾಗಿತ್ತು ಅವರಿಗೆ ಗೊತ್ತಿತ್ತು. ಈತನು ದೊಡ್ಡದಾಗಿರ್ತಕ್ಕಂಥ ವ್ಯಕ್ತಿ, ಈತನನ್ನು ನಾವು ಏನೋ ಎಂಬುದಾಗಿ ನಾವು ನೆನೆಸಿದ್ವಿ. ಆದರೆ ನಮ್ಮ ಕಲ್ಪನೆಗೆ ಮೀರಿದಂಥ ಕಾರ್ಯವನ್ನು ಈತನು ಜರುಗಿಸಿದ್ದಾನೆ ಎಂಬುದಾಗಿ ಪರಿಪೂರ್ಣವಾಗಿ ಆತನು ಬಂದಿದ್ದಾದ ಮೇಲೆ, ಆತನು ನಮ್ಮ ದೋಣಿಯಲ್ಲಿ ಕಾಲು ಇಟ್ಟಿದ್ದಾದ ಮೇಲೆ, ಆತನನ್ನು ನಾವು ಆಹ್ವಾನ ಮಾಡಿದಾದ ಮೇಲೆ ನಮ್ಮ ಜೀವಿತದಲ್ಲಿ ಅತಿಶಯ ಕಾರ್ಯಗಳು ಬಂದು ಎಂಬುದಾಗಿ ಪರಿಪೂರ್ಣವಾಗಿ ಗ್ರಹಿಸಿಕೊಂಡು, ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗು, ನಾವು ಪಾಪಾತ್ಮರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಆದರೆ ಯೇಸು ಆ ಪಾಪಿಗಳನ್ನೇ ಹುಡುಕಿ ಕರೆದು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಆತ ಹೊರಟು ಬಂದ. ನಿನ್ನ ಜೀವಿತ ಸಂಪೂರ್ಣವಾಗಿ ಆಶೀರ್ವಾದದಿಂದ, ಅದ್ಭುತಗಳಿಂದ, ಸಂಪೂರ್ಣವಾಗಿ ರಕ್ಷಣೆಯಿಂದ ತುಂಬಿಸಲ್ಪಡಬೇಕಾದ್ರೆ ನಾವು ಕ್ರಿಸ್ತನಲ್ಲಿಯೇ ಇರುವವರಾಗಿರಬೇಕು. ನಾವು ಆತನ ಹಿಂದೆ ನಡೆಯುವವರಾಗಿ ಇರಬೇಕು. ಎರಡನೆಯ ಒಂದು ಕಾರ್ಯವನ್ನು ಇಲ್ಲಿ ನಾವು ನೋಡೋಣ. ಮಾರ್ಕನ ಬರೆದ ಸುವಾರ್ತೆ ಕಡೆಗೆ ಬರೋಣ. ಈ ಸಮಯದಲ್ಲಿ 4ನೇ ಅಧ್ಯಾಯ 35ನೇ ವಚನದಿಂದ 41 ವಚನಗಳವರೆಗೆ ನಾವು ನೋಡುವಾಗ ಅದು ಸತ್ಯವೇದ ಈ ರೀತಿಯಾಗಿ ಹೇಳ್ತಾ ಇದೆ. ಸಾಯಂಕಾಲವಾದಂಥ ಸಮಯದಲ್ಲಿ ಆವತ್ತಿನ ದಿವಸದಲ್ಲಿ ಆತನು ತನ್ನ ಶಿಷ್ಯರಿಗೆ ಆಚೆ ದಡಕ್ಕೆ ಹೋಗೋಣ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ. ಹೇಳಿದ ಸಮಯದಲ್ಲಿ ಇವರು ತಮ್ಮ ದೋಣಿಗಳನ್ನು ತೆಗೆದುಕೊಂಡು ಏನು ಮಾಡ್ತಾ ಇದ್ದಾರೆ? ಆ ದೋಣಿಗಳಲ್ಲಿ ಸ್ವಾಮಿಯನ್ನು ಕರೆದುಕೊಂಡು ಏನು ಮಾಡ್ತಾ ಇದ್ದಾರೆ? ಅವರು ಹೋಗ್ತಾ ಇದ್ದಾರೆ ಪ್ರೇಯರ್. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ದೋಣಿಯಲ್ಲಿ ಸ್ವಾಮಿ ಶಿಷ್ಯರು ಹೋಗುವಂಥ ಸಮಯದಲ್ಲಿ ದೋಣಿಗಳು ಏನಾದಂತೆ? ಭಯಂಕರವಾದಂಥ ಅಲೆಗಳು, ಬಿರುಗಾಳಿ, ತೆರೆಗಳು ಎದ್ದು ಏನಾಯ್ತಂತೆ? ದೋಣಿಗೆ ಬಡಿದು ಒಳಗೆ ನೀರು ಎನ್ನುವಂಥದ್ದು ನುಗ್ಗಿದ್ದರಿಂದ ದೋಣಿ ಆಗಲೇ ತುಂಬುವುದಕ್ಕೆ ಬಂದಿತ್ತು ಎಂಬುದಾಗಿ. ಹಲ್ಲೆಲೂಯಾ, ಏನಾಯ್ತಂತೆ? ದೋಣಿ ತುಂಬುವುದಕ್ಕೆ ಬಂದಿತ್ತು. ಆತನು ದೋಣಿಯ ಹಿಂಭಾಗದಲ್ಲಿ ತಲೆಗಿಂಬನ್ನು ಒರಗಿಸಿ ನಿದ್ದೆ ಮಾಡುತ್ತಿದ್ದನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾಕಂದರೆ ಸ್ವಾಮಿಯು ಈ ಲೋಕದಲ್ಲಿ ಆತನಲ್ಲಿ 2 ರೀತಿಯಾದಂಥ ವ್ಯಕ್ತಿತ್ವಗಳನ್ನು ಕಾಣಿಸ್ತೀವಿ ನಾವು. ಹಲ್ಲೆಲೂಯಾ, ಆತನಲ್ಲಿ ದೈವಿಕವಾದಂಥ ಲಕ್ಷಣಗಳಿದ್ದಾವೆ, ಆತನಲ್ಲಿ ಮಾನವನ ಲಕ್ಷಣಗಳು ಕೂಡ ಇದ್ದಾವೆ. ಈಸ್ ಅ ಸನ್ ಆಫ್ ಮ್ಯಾನ್ ಆ್ಯಂಡ್ ಆಲ್ಸೋ ಈಸ್ ಅ ಸನ್ ಆಫ್ ಗಾಡ್ ಎಂಬುದಾಗಿ. ಆತನು ಕೇವಲ ನರ ಮನುಷ್ಯನು ಮಾತ್ರವಲ್ಲ, ಆತನು ದೇವ ಮಾನವನು ಕೂಡ ಆಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ, ಆತನು ಮನುಷ್ಯ ಕುಮಾರನು ಮಾತ್ರವಲ್ಲ, ಆತನು ನಾವು ನೋಡ್ತಾ ಇದ್ದೇವೆ ದೇವಕುಮಾರನು ಕೂಡ ಆಗಿದ್ದಾನೆ. ಆತನು ಸೇವೆ ನಿಮಿತ್ತವಾಗಿ ಮುಂಜಾನೆ ಸುವಾರ್ತೆ ಸೇವೆ ಪ್ರಾರಂಭಿಸ್ತಾ ಇದ್ದ, ರಾತ್ರಿಯೆಲ್ಲ ಆತನು ಪ್ರಾರ್ಥಿಸ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಸಿಕ್ಕಿರ್ತಕ್ಕಂಥ ಸ್ವಲ್ಪ ಸಮಯದಲ್ಲಿಯೇ ಆತನು ಆ ಒಂದು ಸ್ಥಳದಲ್ಲಿ ಮಲಗಿಕೊಂಡಾಗ, ನಾವು ದೋಣಿಯಲ್ಲಿ ಮಲಗಿರುವಾಗ ನಾವು ನೋಡ್ತಾ ಇದ್ದೇವೆ ಶಿಷ್ಯರು ಏನು ಮಾಡ್ತಾ ಇದ್ದಾರಂತೆ? ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಅವರು ಉಟ್ಟನ್ನು ಹಾಕಿ ಆ ಸಮಯದಲ್ಲಿ ದೋಣಿಯಿಂದ ಈಚೆ ದಡದಿಂದ ಆಚೆ ದಡಕ್ಕೆ ಹೋಗ್ತಾ ಇರಬೇಕಾದ್ರೆ ಅವರು ಏನು ಮಾಡ್ತಾ ಇದ್ದಾರೆ? ತಮ್ಮ ಕೈಲಿ ಆಗಲಾರದಂಥ ಸಮಯದಲ್ಲಿ ನೀರೆಲ್ಲ ತುಂಬಿ ಆ ಒಂದು ದೋಣಿ ಎನ್ನುವಂಥದ್ದು ಮುಳುಗುವಂಥ ಸಮಯದಲ್ಲಿ ಅವರು ಗುರುವನ್ನು ಏನು ಮಾಡ್ತಾ ಇದ್ದಾರೆ? ಕರಿತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ನೀವು
ಜಸ್ಟ್ ಊಹೆ ಮಾಡ್ಕೊಳ್ರಿ, ದೋಣಿಯಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಶಿಷ್ಯರಿದ್ದಾರೆ. ಶಿಷ್ಯರು ಮುಳುಗಿ ಹೋದರೆ ಯೇಸು ಸ್ವಾಮಿ ಕೂಡ ಮುಳುಗಿ ಹೋಗ್ತಾನಲ್ವಾ? ಮುಳುಗ್ತಾರ ಇಲ್ವ? ಮುಳುಗ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಈ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ನಾವು ಮಾತ್ರ ಮುಳುಗಿ ಹೋಗುವುದರಲ್ಲಿ, ಏನಂತ ಹೇಳ್ತಾ ಇದ್ದಾರೆ? ನಾವು ಮುಳುಗಿ ಹೋಗುವುದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಕ್ರಿಸ್ತನು ಇದ್ದಾನೆ, ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಆತನು ನಾವು ನಮ್ಮ ಬಳಿಯಲ್ಲಿ ಆತನಿರುವಾಗ, ಕ್ರಿಸ್ತನು ಇವರ ಸಂಗಡ ಇರುವಾಗ, ಇವರನ್ನು ಆತನ ಕರೆದಿರುವಾಗ ಇವರನ್ನು ಆತನು ದಡ ಸೇರಿಸ್ತೀನಿ ಎಂಬುದಾಗಿ ಹೇಳಿದ್ದಾನೆ. ದಡ ಸೇರಿಸಲಾರದೆ ನೋಡೋಕ್ಕೆ ಕೈ ಬಿಡ್ತಾನ? ಕೈ ಬಿಡಲ್ಲ. ಹಲ್ಲೆಲೂಯಾ. ಆದರೆ ಈ ಶಿಷ್ಯರಲ್ಲಿ ನೋಡ್ರಿ, ಈ ನೀರುಗಳನ್ನು ನೋಡಿ, ಈ ಒಂದು ತೆರೆಗಳನ್ನು ನೋಡಿ, ಅಲೆಗಳನ್ನು ನೋಡಿ ದೋಣಿ ಮುಳುಗಿ ಹೋಗುತ್ತೆ ಎನ್ನುವಂಥ ಭಯ ಹಿಡಿದವರಾಗಿ, ನಾವು ಸತ್ತೋಗ್ಬಿಡ್ತೀವಿ, ಜಲ ಸಮಾಧಿ ಆಗಿಬಿಡ್ತೀವಿ ಎಂಬುದಾಗಿ ಗ್ರಹಿಸಿಕೊಂಡವರಾಗಿ ಏನು ಮಾಡ್ತಾ ಇದ್ದಾರಂತೆ? ನಾವು ಮುಳುಗಿ ಹೋಗೋದರಲ್ಲಿ ನಿನಗೆ ಚಿಂತೆ ಇಲ್ಲವೇ? ನಾವು ಮುಳುಗಿ ಹೋದ್ರೆ ನೀನು ಕೂಡ ಮುಳುಗಿ ಹೋಗ್ತೀಯಪ್ಪ ಎನ್ನುವಂಥ ಆಲೋಚನೆ ಇಲ್ಲ ಅವರಲ್ಲಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯೇಸು ಇದ್ರೆ ದೋಣಿ ಮುಳುಗೋಕ್ಕೆ ಸಾಧ್ಯನಾ? ಅಸಾಧ್ಯ, ಅಸಂಭವ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಆ ಸಮಯದಲ್ಲಿ ನಾವು ಮುಳುಗಿ ಹೋಗೋದ್ರಲ್ಲಿ ನಿನಗೆ ಚಿಂತೆ ಇಲ್ಲವೇ ಎಂದು ಕೇಳಲು ಆತನು ಎದ್ದೇಳ್ತಾ ಇದ್ದಾನೆ. ಆತನು ವಿಶ್ರಾಂತಿಯಲ್ಲಿದ್ದ. ಯಾಕಂದರೆ ಆತನು ಏನಾಗಿದ್ದ? ಅನೇಕ ಸಾರಿ ದಣಿದಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಬಾಯಾರಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ, ಹಸಿವೆಗೊಂಡಿದ್ದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಕೆಲವೊಂದು ಸಾರಿ ಆತನಿಗೆ ದೂತರು ಬಂದು ಏನು ಮಾಡಿದರು? ಪರಿಚರ್ಯ ಮಾಡಿದರು ಎಂಬುದಾಗಿ ನಾವು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಸತ್ಯವೇದ ಹೇಳ್ತಾ ಇದೆ ಪ್ರೇರೆ, ಶರೀರವಿದ್ದ ಕಾರಣಕ್ಕಾಗಿ, ಆತನಿಗೆ ಸೇವೆ ವಿಷಯದಲ್ಲಿ ಭಾರವಿದ್ದ ಕಾರಣಕ್ಕಾಗಿ, ಶರೀರ ಎನ್ನುವಂಥದ್ದು ಬಲಹೀನವಾದಂಥ ಸ್ಥಿತಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ, ಆತನು ಮುಂಜಾನೆ ಸುವಾರ್ತೆ ಸೇವೆ, ರಾತ್ರಿಯೆಲ್ಲ ಪ್ರಾರ್ಥನೆ ಮಾಡಿದ ಕಾರಣಕ್ಕಾಗಿ, ದಣಿದಿದ್ದ ಕಾರಣಕ್ಕಾಗಿ ಸ್ವಲ್ಪ ಹೊತ್ತು ಆತನೇನು ಮಾಡಿದ? ಆ ಒಂದು ಸಮಯದಲ್ಲಿ ಮಲಗಿಕೊಂಡಿದ್ದ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಮಲಗಿಕೊಂಡಂಥ ಸಮಯದಲ್ಲಿ ಇಷ್ಟೆಲ್ಲ ಅಲ್ಲಕಲ್ಲೋಲ ಆಯಿತು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಂದು ಕಡೆ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಓದ್ಕೊಳ್ತೀರಿ ಸಮಯ? ಓದ್ತೀರ? ಕೀರ್ತನೆಗಳ ಪುಸ್ತಕ 127 ರೀ. ಒಂದು ನಿಮಿಷ. ನೂರ 21 ತೆಗೀರಿ. 3-4 ವಚನ ಓದ್ಕೊಂಡು. ಆತನು ನಿನ್ನ ಪಾದಗಳನ್ನು ಕದಲಗೊಡಿಸದಿರಲಿ, ನಿನ್ನನ್ನು ಕಾಯುವವನು ತೂಕಡಿಸದಿರಲಿ. ಇಗೋ, ಇಸ್ರಾಯೇಲರನ್ನ ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಇಲ್ಲ ನೋಡ್ತಾ ಇದ್ದೇವೆ, ಏಸು ಸ್ವಲ್ಪ ನಿದ್ದೆ ಮಾಡಿದಾಗ ಎಲ್ಲ ಏನಾಯ್ತಂತೆ? ಅಲ್ಲ ಕಲ್ಲೋಲವಾದಂಥ ಪರಿಸ್ಥಿತಿ ಉಂಟಾಯಿತು. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಪ್ರೇರ ಸ್ಪಷ್ಟವಾಗಿ. ಏನಂತ ಹೇಳಂತೆ? ಇವರು ಭಯಪಟ್ಟರು. ಯಾವುದನ್ನು ನೋಡಿ? ಗಾಳಿ ಸಮುದ್ರವನ್ನು ನೋಡಿ. ಮೊದಲನೇದಾಗಿ ಶಿಷ್ಯರು ಭಯಪಟ್ಟರು. ಯೇಸು ಸ್ವಾಮಿ ಅದ್ಭುತ ಮಾಡಿದಾಗ ನಮ್ಮಿಂದ ಆಗಲಾರದಂಥದ್ದು ಈತನಿಂದ ಎಷ್ಟು ಸುಲಭವಾಗಿ ಆಯ್ತಲ್ಲ, ನಮ್ಮ ಜೀವಿತ ಎಲ್ಲ ಆಶೀರ್ವದಿಸಲ್ಪಡ್ತಾ ಎಂಬುದಾಗಿ. ಎರಡನೇದಾಗಿ ಇವರು ಭಯಪಡ್ತಾ ಇದ್ದಾರೆ. ಯಾವುದನ್ನು ನೋಡಿ ಭಯಪಡ್ತಾ ಇದ್ದಾರೆ? ಸಮುದ್ರವನ್ನು, ಗಾಳಿಯನ್ನು, ತೆರೆಗಳನ್ನು, ಅಲ್ಲ ಕಲ್ಲೋಲವಾದಂಥ ಆ ಪರಿಸ್ಥಿತಿಯನ್ನು ನೋಡಿ ಭಯಪಡ್ತಾ ಇದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಈ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೇಸು ಸ್ವಾಮಿಯನ್ನು ಅವರು ಕರೆದಾಗ ಆತನು ಎದ್ದು ಏನನ್ನು ಮಾಡಿದಂತೆ? ಗಾಳಿಯನ್ನು, ಸಮುದ್ರವನ್ನು ಏನು ಮಾಡಿದ? ಗದರಿಸಿದ ಪ್ರೇರೆ. ಗದರಿಸಿದಾಗ ನಾವು ನೋಡ್ತಾ ಇದ್ದೇವೆ ಎಲ್ಲವೂ ಕೂಡ ಏನಾಯಿತು? ಸೈಲೆಂಟ್ ಆಯಿತು. ಹಲ್ಲೆಲೂಯಾ. ಸ್ಕೂಲಲ್ಲಿ ಮೇಷ್ಟ್ರು ಗಲಾಟೆ ಮಾಡೋ ಸಮಯದಲ್ಲಿ, ಮಕ್ಕಳು ಯಾರು ಎಲ್ಲರೂ ಗಲಾಟೆ ಮಾಡೋ ಸಮಯದಲ್ಲಿ, ಆ ರೂಮಲ್ಲಿ ಟೀಚರ್ ಇಲ್ಲಾರ್ದ ಸಮಯದಲ್ಲಿ, ಟೀಚರ್ ಸಡನ್ನಾಗಿ ಬಂದರೆ ಏನಾಗ್ತಾರೆ? ಸೈಲೆಂಟ್ ಆಗ್ತಾರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಹೇಳಿದಂಥ ಒಂದೇ ಒಂದು ಮಾತು ಏನಂತ ಹೇಳಿದ? ಸುಮ್ಮನಿರು, ಮೊರೆಯಬೇಡ ಎಂಬುದಾಗಿ ಹೇಳಿರ್ತಕ್ಕಂಥ ಆತನ ಒಂದು ಮಾತು. ಆತನು ಗದರಿಸಿದಾಗ ನಾವು ನೋಡ್ತಾ ಇದ್ದೇವೆ ಎಲ್ಲವೂ ಕೂಡ ಏನಾಯ್ತಂತೆ? ಶಾಂತವಾಯಿತು. ಹಲ್ಲೆಲೂಯಾ, ಪಿನ್ ಡ್ರಾಪ್ ಸೈಲೆಂಟ್. ಹಲ್ಲೆಲೂಯಾ. ಯಾರು ಕೂಡ ಮಕ್ಕಳು ಯಾವ ರೀತಿಯಾಗಿ ಮಾತಾಡಲಾರ್ದು ಸೈಲೆಂಟಾಗಿ ಕೂತ್ಕೊಂಡಿರ್ತಾರೋ ಅಲ್ಲಿಯವರೆಗೆ ನಾವು ನೋಡ್ತಾ ಇದ್ದೇವೆ ತೆರೆಗಳಿಂದ ಅಲ್ಲ ಕಲ್ಲೋಲವಾದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಆ ಸಮುದ್ರ, ಬೋರ್ಗರಿಯುತ್ತಾ ಇದ್ದಂಥ ಆ ಸಮುದ್ರ, ಗಾಳಿ ಅನ್ನುವಂಥದ್ದು ಭಯಂಕರವಾದಂಥ ರೀತಿಯಲ್ಲಿ ಇರ್ತಕ್ಕಂಥ ಆ ಒಂದು ಸಮುದ್ರ, ಯೇಸು ಒಂದೇ ಮಾತು ಹೇಳಿದ. ಏನಂತ ಹೇಳಿದ? ಗಾಳಿಗೆ, ಸಮುದ್ರಕ್ಕೆ ಏನಂತ ಹೇಳಿದ? ಮೊರೆಯಬೇಡ, ಸುಮ್ಮನಿರು ಎಂಬುದಾಗಿ. ಹಲ್ಲೆಲೂಯಾ. ಇವರು ಮೊದಲು ಯಾವುದನ್ನು ನೋಡಿ ಭಯಪಡ್ತಾ ಇದ್ರು?
ಗಾಳಿಯನ್ನು, ಸಮುದ್ರವನ್ನು, ತೆರೆಗಳನ್ನು, ಅಲೆಗಳನ್ನು, ಅವರು ದೋಣಿ ಮುಳುಗು ಹೋಗುವಂಥ ಸಂದರ್ಭವನ್ನು ನೋಡಿ ಭಯಪಟ್ಟಂಥ ಇವರು ಈಗ ಯೇಸು ಸ್ವಾಮಿಯನ್ನು ನೋಡಿ ಭಯಪಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆ ಹೇಳ್ರಿ? ಅಲ್ಲಿವರೆಗೂ ಅಂಥ ಒಂದು ಕಾರ್ಯ ಅವರ ಜೀವಿತದಲ್ಲಿ ಯಾರು ನೋಡಿಲ್ಲ. ಗಾಳಿಗೆ ಸುಮ್ಮನೆ ಇರೋಂತಂದರೆ ಗಾಳಿ ನಮ್ಮ ಮಾತು ಕೇಳಲ್ಲ. ಅಲ್ಲಿ ಆ ಸಮುದ್ರದ ಹತ್ರ ಹೋಗ್ರಿ, ಆ ತೆರೆಗಳು, ಅಲೆಗಳು ಬರ್ತಾವೆ ಮತ್ತೆ ಹಿಂದಕ್ಕೆ ಹೋಗ್ತವೆ. ಯಾಕಂದರೆ ದೇವರು ಅವುಗಳಿಗೆ ಮೇರೆಯನ್ನು ನೇಮಿಸಿದ್ದಾನೆ ಅಂತೇಳಿ ವಾಕ್ಯ ಹೇಳುತ್ತೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವುಗಳ ಮೇರೆ ಎಲ್ಲಿವರೆಗಿದೆ ಅಲ್ಲಿವರೆಗೆ ಬರ್ತಾವೆ ಹೋಗ್ತವೆ. ನೀನು ಬರಬೇಡ ಅಂತ ಹೇಳಿದ್ರೆ ಅವ್ರು ಬರಲಾರಂಗೆ ಇರಲ್ಲ. ಅವು ಖಂಡಿತವಾಗಿ ಬಂದು ತನ್ನ ಸ್ಥಳವನ್ನು ಮುಟ್ಟಿ ಮತ್ತೆ ಹಿಂದಿರುಗಿ ಅವು ಏನು ಮಾಡ್ತವೆ? ಹೋಗ್ತವೆ. ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಆ ಅಲೆಗಳು, ತೆರೆಗಳು ಮುಳುಗಿ ಹೋಗುವಂಥ ಸ್ಥಿತಿಯಲ್ಲಿ ಆ ದೋಣಿ ಇರುವಾಗ ಯೇಸು ಹೇಳಿದಂಥ ಒಂದೇ ಒಂದು ಮಾತಿಗೆ ಎಲ್ಲವೂ ಶಾಂತವಾಯಿತು ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಹಲ್ಲೆಲೂಯಾ. ಆ ಸಮಯದಲ್ಲಿ ಅಯ್ಯೋ, ಈತನು ಯಾರಿರಬಹುದು? ಈತನ ಮಾತಿಗೆ ಗಾಳಿಯು, ಸಮುದ್ರವೂ ಕೂಡ ಏನು ಮಾಡ್ತವೆ? ಮಾತು ಕೇಳ್ತವೆ. ಇವತ್ತಿನ ದಿವಸ ತಂದೆ ತಾಯಿ ಮಾತನ್ನು ಮಕ್ಕಳು ಕೇಳ್ತಾ ಇಲ್ಲ. ಇವತ್ತಿನ ದಿವಸ ಪೋಷಕರ ಮಾತನ್ನು, ಬೆಳೆಸಿದಂಥ ಮಕ್ಕಳು ಕೇಳ್ತಾ ಇಲ್ಲ. ಇವತ್ತಿನ ದಿವಸ ಸ್ಕೂಲಲ್ಲಿರ್ತಕ್ಕಂಥ ಟೀಚರ್ ಮಾತುಗಳನ್ನು ಸ್ಟೂಡೆಂಟ್ಸ್ಗಳು ಕೇಳ್ತಾ ಇಲ್ಲ. ಹಲ್ಲೆಲೂಯಾ. ಅಂತಹ ಒಂದು ಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಮ್ಮ ಸ್ವಂತ ಮಕ್ಕಳೇ ನಮ್ಮ ಮಾತನ್ನು ಕೇಳಾರಂಥ ಸಮಯದಲ್ಲಿ ಈತನ ಮಾತಿಗೆ ಎಷ್ಟು ವಿಧೇಯತೆ ಇದೆ ಈ ಒಂದು ಪ್ರಕೃತಿ ಎಂಬುದಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ಮೂಕ ವಿಸ್ಮಿತರಾಗ್ತಾ ಇದ್ದಾರೆ. ಈತನು ಯಾರಿರಬಹುದು? ಈತನ ಮಾತಿಗೆ ಈ ಒಂದು ಪ್ರಕೃತಿ ಯಾಕೆ ಭಯಪಡುತ್ತೆ? ಈ ಪ್ರಕೃತಿ ಯಾಕೆ ಈತನ ಮಾತನ್ನು ಕೇಳುತ್ತೆ ಎಂಬುದಾಗಿ ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾ ಇದ್ದಾರಂತೆ? ಭಯಪಡ್ತಾ ಇದ್ದಾರೆ. ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮೊದಲನೇ ಸಂದರ್ಭ ಯೇಸು ಅದ್ಭುತ ಮಾಡಿದಾಗ ಅವರು ಭಯಪಟ್ಟರು. ಪೇತ್ರನು ಭಯಪಟ್ಟು ಏನು ಅಂತ ಹೇಳ್ತಾ ಇದ್ದಾನೆ? ಸ್ವಾಮಿ, ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ. ಈ ಎರಡನೇ ಸಂದರ್ಭದಲ್ಲಿ ಯೇಸು ಅವರ ಜೊತೆಗೆ ಇದ್ದಾನೆ, ಯೇಸು ಅವರ ಸಂಗಡಲೇ ಇದ್ದಾನೆ, ಯೇಸು ಅವರ ಬಳಿಯಲ್ಲೇ ಇದ್ದಾನೆ. ಆ ಸಮಯದಲ್ಲಿ ಅವರು ಮುಳುಗುತ್ತೀವಿ ಎಂಬುದಾಗಿ, ಸಾಯ್ತೀವಿ ಎಂಬುದಾಗಿ ಭಯಪಡ್ತಾ ಇದ್ದಾರೆ. ಆದರೆ ಯೇಸು ನಿನ್ನನ್ನು ಸಾಯಗೊಳಿಸುವುದಿಲ್ಲ. ಆತನು ನಿನ್ನನ್ನು ಬದುಕಿಸುವಂಥ ದೇವರಾಗಿದ್ದಾನೆ, ನಿನ್ನ ಆಯುಷ್ಯನ ಹೆಚ್ಚಿಸುವಂಥ ದೇವರಾಗಿದ್ದಾನೆ. ನೀನು ಆತನ ಸಮೀಪದಲ್ಲಿ ಬಳಿಯಲ್ಲಿ ಇರುವಾಗ ಆತನು ಖಂಡಿತವಾಗಿ ನಿನ್ನನ್ನು ದೀರ್ಘಾಯುಷ್ಯದಿಂದ ಆತನು ಏನು ಮಾಡ್ತಾನೆ? ತುಂಬಿಸ್ತಾನೆ, ರಕ್ಷಿಸ್ತಾನೆ. ಪ್ರೇರೆ, ಅನೇಕ ಸಾಕ್ಷಿಗಳನ್ನು ಮೃತ್ಯುಂಜಯ ಮಠ ಬಾದರ್ಲಿಯಲ್ಲಿ ನಾವು ಕೇಳಿದಂಥವರಾಗಿದ್ದೇವೆ. ಹಲ್ಲೆಲೂಯಾ. ಸಾಯುವಂಥ ಸ್ಥಿತಿಗೆ ಹೋಗಿರುವಂಥವರು ಇವತ್ತಿನವರೆಗೂ ಕೂಡ ಅವರು ಜೀವಿತರಾಗಿ ಜೀವಿಸುವಾಗ ದೇವರು ಎಷ್ಟು ಕರುಣಾಮಯಿ ಆಗಿದ್ದಾನೆ, ತನ್ನ ಬಳಿಗೆ ಬರುವಂಥವರಿಗೆ ಯಾವ ರೀತಿಯಾಗಿ ಆತನು ಆಯುಷ್ಯವನ್ನು ಹೆಚ್ಚಿಸ್ತಾನೆ, ನಡೆಸ್ತಾನೆ ಎನ್ನುವಂಥದ್ದನ್ನು ನಾವು ಪ್ರತ್ಯಕ್ಷವಾಗಿ ಅನೇಕ ಸಾಕ್ಷಿಗಳ ಮೂಲಕವಾಗಿ ನಾವು ನೋಡ್ತಾ ಇದ್ದೇವೆ. ಪ್ರೇರಣೆ ಯೂಟ್ಯೂಬ್ ಚಾನಲಲ್ಲಿ ಕಲ್ವರಿ ಕ್ರಿಸ್ತನ ಕೃಪೆ, ಬೇತೇಲ್ ದೇವರ ಮನೆ ಬಾದರ್ಲಿ ಅನ್ನುವಂಥ 2 ಯೂಟ್ಯೂಬ್ ಚಾನಲ್ಗಳಲ್ಲಿ ನೀವು ನೋಡಬಹುದು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಪ್ರಿಯರೇ, ಕ್ರಿಸ್ತನಲ್ಲಿ ನಾವಿದ್ದೇವೆ, ಕ್ರಿಸ್ತನು ನಮ್ಮನ್ನು ಕರೆದಿದ್ದಾನೆ. ಆತನು ಏನು ಇರಲಾರ್ದಂಥ ಸಮಯದಲ್ಲಿ, ನಾವು ಭಯ ಹಿಡಿದಂಥವರಾದಂಥ ಸಮಯದಲ್ಲಿ, ನಾವು ಏನು ಖಾಲಿಯಾಗಿ ಹೋಗುವಂಥ ಸಮಯದಲ್ಲಿ ಆತನು ನಮ್ಮ ಜೀವಿತವನ್ನು ಏನು ಮಾಡ್ತಾನೆ? ಮತ್ತೆ ತುಂಬಿಸಿ ನಗುವಂತೆ ಆತನು ಮಾಡ್ತಾನೆ. ಯಾಕಂದರೆ ನಾವು ಆತನ ಮಕ್ಕಳಾಗಿದ್ದೇವೆ. ಅನೇಕ ಕೆಲವೊಂದು ಕಾರ್ಯಗಳು, ಪ್ರಕೃತಿ ವೈಪರೀತ್ಯಗಳು, ಮನೆಯಲ್ಲಿ ಕುಟುಂಬದಲ್ಲಿ ಆಗುವಂಥ ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಮುಳುಗಿಸಬೇಕು, ಸಾಯಿಸುವಷ್ಟರ ಮಟ್ಟಿಗೆ ನಮ್ಮನ್ನು ಕರೆ ತೆಗೆದುಕೊಂಡು ಹೋಗುವಂಥ ಸಮಯದಲ್ಲಿ ಯೇಸು ನಮ್ಮ ಬಳಿಯಲ್ಲಿರುವಾಗ ನಾವು ಆತನಿಗೆ ಕೂಗುವಾಗ, ಶಿಷ್ಯರು ಯಾರಿಗೆ ಕೂಗಬೇಕಾಗಿತ್ತು? ಆತನಿಗೆ ಕೂಗಿದರು. ಪ್ರಿಯರೇ, ಯಾರನ್ನು ಕೂಗಿದರು? ದೇವರನ್ನು ಕೂಗಿದರು, ಕ್ರಿಸ್ತನನ್ನು ಕೂಗಿದರು. ತಮ್ಮ ಬಳಿಯಲ್ಲಿರ್ತಕ್ಕಂಥ ಗುರುವನ್ನು ಕೂಗಿದಾಗ ಆತನು ಎಲ್ಲವನ್ನು ಏನು ಮಾಡಿದ? ಶಾಂತಗೊಳಿಸಿದ. ನನ್ನ ನಿನ್ನ ಜೀವಿತದಲ್ಲಿ ಬರುವಂಥ ಪ್ರತಿಯೊಂದು ಕಷ್ಟಗಳು, ತೊಂದರೆಗಳ ಸಮಯದಲ್ಲಿ ನಾವು ಕ್ರಿಸ್ತನನ್ನೇ ಕೂಗುವಂಥವರಾಗೋಣ. ಕ್ರಿಸ್ತನು ಖಂಡಿತವಾಗಿ ನನ್ನ ನಿನ್ನ ಜೀವಿತದಲ್ಲಿ ಬಿಡುಗಡೆಯನ್ನು ತರ್ತಾನೆ. ಕಲ್ಲೋಲವಾದಂಥ ಪರಿಸ್ಥಿತಿಗಳ ಕಡೆಗೆ ಹೋದಾಗಲೂ ಕೂಡ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ ಎಂಬುದಾಗಿ ನಾವು ಗ್ರಹಿಸಿಕೊಂಡವರಾಗಿ ಆತನಿಗೆ ನಾವು ಕೂಗುವಂಥವರು ಆಗೋಣ. ಪ್ರೇರೆ, ಮೂರನೇದಾಗಿ ಈ ಒಂದು ಸಮಯದಲ್ಲಿ ನಾವು 3ನೇ ಕೇಸನ್ನು ಸ್ಟಡಿ ಮಾಡೋಣ. ಸತ್ಯವೇದ ಪುಸ್ತಕದಲ್ಲಿ, ಅದೇ ಮಾರ್ಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಒಬ್ಬ ತಾಯಿ ನಾವು ನೋಡ್ತಾ ಇದ್ದೇವೆ. 25ನೇ ವಚನದಿಂದ ನಾವು ಓದಿಕೊಳ್ಳುವಾಗ, 12 ವರ್ಷಗಳಿಂದ ಭಯಂಕರವಾದಂಥ ಯಾತನೆಯಲ್ಲಿ ಆಕೆ ಜೀವಿಸುತ್ತಾ ಇರುವಾಗಲೂ ಆಕೆಗಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಎನ್ನುವಂಥದ್ದು ಪ್ರೈವೇಟ್ ಪ್ರಾಬ್ಲಮ್ ಆಗಿ ಇರುವಂಥದ್ದಾಗಿತ್ತು. ಅಂತಹ ಸಮಯದಲ್ಲಿ ಆಕೆ ಕ್ರಿಸ್ತನ ಕುರಿತಾಗಿ ಕೇಳಿಸಿಕೊಂಡವಳಾಗಿ ಏನು ಮಾಡಿಲ್ಲಂತೆ? ಯೇಸು ಸ್ವಾಮಿಯ ಕುರಿತಾಗಿ ಕೇಳಿಸಿಕೊಂಡವಳಾಗಿ ಆಕೆ ಅನೇಕ ವೈದ್ಯರ ಬಳಿಗೆ ಹೋದರೂ ಕೂಡ ಎಲ್ಲ ವೈದ್ಯರು ಕೈ ಎತ್ತಿಬಿಟ್ಟಿದ್ದಾರೆ. ಎಲ್ಲರೂ ಹುಷಾರಾಗುತ್ತಂತ ಹೇಳ್ತಾರೆ, ಹುಷಾರಾಗ್ತಾ ಇಲ್ಲ. ಗುಣ ಆಗುತ್ತಂತ ಹೇಳ್ತಾರೆ, ಗುಣ ಆಗ್ತಾ ಇಲ್ಲ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, 26ನೇ ವಚನ ಓದಿ ಗೊತ್ತಾಗುತ್ತೆ. ಆಕೆಯು ಅನೇಕ ವೈದ್ಯರಿಂದ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದ್ದನ್ನೆಲ್ಲ ಕಳಕೊಂಡರು. ರೋಗವು ಹೆಚ್ಚುತ್ತಾ ಬಂದದ್ದೇ ಹೊರತು ಮತ್ತೇನು ಪ್ರಯೋಜನವನ್ನು ಹೊಂದಿರಲೇ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ. ಆ ಹೆಂಗಸು ಯೇಸುವಿನ ಸಮಾಚಾರವನ್ನು ಕೇಳಿ, ನಾನು ಆತನ ಉಡುಪನ್ನು ಮುಟ್ಟಿದರೆ ಸಾಕು, ನೆಟ್ಟಗಾಗುವೆನು ಎಂದು ಆಲೋಚಿಸಿ
ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರೇ, ಆಕೆ ಸ್ವಾಮಿಯ ಬಳಿಗೆ ಬರ್ತಾ ಇದ್ದಾಳೆ, ಸ್ವಾಮಿಯ ಸಮೀಪಕ್ಕೆ ಬರ್ತಾ ಇದ್ದಾಳೆ, ಸ್ವಾಮಿಯ ಹತ್ತಿರಕ್ಕೆ ಬರ್ತಾ ಇದ್ದಾಳೆ. ಸ್ವಾಮಿ ಎಲ್ಲಿದನು ಆ ಗುಂಪಿನ ಸಮೀಪದಲ್ಲಿ ಆಕೆ ಬಂದು ಏನು ಮಾಡ್ತಾ ಇದ್ದಾಳೆ, ನಿಂತುಕೊಳ್ತಾ ಇದ್ದಾಳೆ. ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ವೈದ್ಯರಿಂದ ಕಷ್ಟಪಟ್ಲಂತೆ. ವೈದ್ಯರು ಚಲೋ ಮಾಡಬೇಕಾಗಿತ್ತಲ್ಲ, ಗುಣಪಡಿಸ್ಬೋದಾಗಿತ್ತಲ್ಲ, ಆದರೆ ಆ ವೈದ್ಯರೇ ಎಲ್ಲ ದುಡ್ಡನ್ನು ಏನು ಮಾಡಿದ್ರಂತೆ, ವಾಸಿ ಮಾಡ್ತೀವಿ ಅಂತೇಳಿ ಇಸ್ಕೊಂಡ್ರು. ವಾಸಿ ಮಾಡಲಾರ್ದೆ ಆಕೆಯನ್ನು ಹಿಂದಕ್ಕೆ ಕಳುಹಿಸಿದ್ರು. ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಸ್ಪಷ್ಟವಾಗಿ ಹೇಳ್ತಾ ಇದೆ, ರೋಗ ಎನ್ನುವಂಥದ್ದು ದಿನಕ್ಕಿಷ್ಟು ಹೆಚ್ಚಾಗುತ್ತಾ ಬಂತೆ ಹೊರತಾಗಿ ಆಕೆಗೆ ಕಡಿಮೆ ಆಗಲಿಲ್ಲ. ಆಕೆ ಅದನ್ನು ಭಯಂಕರವಾದಂಥ ರೀತಿಯಲ್ಲಿ ಕಾಡಿಸ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಏನಾಯ್ತಂತ ರೀ, ಕಾಡಿಸಿದಂಥ ಸಮಯದಲ್ಲಿ ಆಕೆಗೆ ಅದೇ ಸಮಯದಲ್ಲಿ ಒಂದು ವಾರ್ತೆ ಸಿಕ್ತು. ಆಕೆಗೆ ಯಾವ ವಾರ್ತೆ ಸಿಕ್ತು ರೀ, ಯೇಸು ಅಂತೆ, ಆತನು ಗುಣಪಡಿಸ್ತಾನಂತೆ, ಆತನ ಸಮೀಪಕ್ಕೆ ಹೋದರೆ ಬಿಡುಗಡೆ ಇದೆ ಎನ್ನುವಂಥ ವಾರ್ತೆ ಯಾವಾಗ ಆಕೆ ಕೇಳಿಸ್ಕೊಂಡ್ಲು, ಆಕೆ ಸುಮ್ಮನಿರಲಿಲ್ಲ. ಎಲ್ಲೋ ಒಂದು ಸ್ಥಿತಿಯಲ್ಲಿ ನನ್ನ ಜೀವನವೇ ಈ ರೀತಿಯಾಗಿ ಎಂಬುದಾಗಿ ತೊಳಲಿ ಬಳಲಿ ಹೋದಂಥ ಆಕೆಯ ಪರಿಸ್ಥಿತಿ ಅದೇ ಎಂಬುದಾಗಿ ಗ್ರಹಿಸಿಕೊಂಡಂಥ ಆಕೆ, ನನಗೆ ಸಾವೇ ಶರಣು ಎಂಬುದಾಗಿ ಇದ್ದುಕೊಂಡಂಥ ಸ್ಥಿತಿಯಲ್ಲಿ ಇದ್ದಂಥ ಆಕೆಗೆ ಎಲ್ಲೋ ಒಂದು ಚೈತನ್ಯ ಎನ್ನುವಂಥದ್ದು, ಎಲ್ಲೋ ಒಂದು ಚಿಗುರು ಎನ್ನುವಂಥದ್ದು ಆಲೋಚನೆ ಎನ್ನುವಂಥದ್ದು ಹುಟ್ಟೋದಕ್ಕೆ ಪ್ರಾರಂಭವಾಗಿ ಆಕೆ ಏನು ಮಾಡ್ತಾ ಇದ್ದಾಳಂತೆ, ಯೇಸು ಇರುವಂಥ ಸ್ಥಳವನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾಳೆ ಪ್ರೇರ. ಆಕೆ ಹುಡುಕಿಕೊಂಡು ಬಂದ್ಲು, ಸ್ವಾಮಿ ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡ್ಲು. ಜನರ ಗುಂಪಿನ ಮಧ್ಯದಲ್ಲಿ ಯೇಸು ಇದ್ದಾನೆ ಎಂಬುದಾಗಿ ಗ್ರಹಿಸಿಕೊಂಡಂಥ ಸಮಯದಲ್ಲಿ ಆಕೆ ಸ್ವಾಮಿಯನ್ನು ಮುಟ್ಟಬೇಕು, ಆತನನ್ನು ಮುಟ್ಟಿದರೆ ಸಾಕು ನನಗೆ ಸ್ವಸ್ಥತೆ ಆಗುತ್ತೆ ಎಂಬುದಾಗಿ. ಹಲವು ಇವತ್ತಿನ ದಿವಸ ಅನೇಕರು ನಾವು ನೋಡ್ತಾ ಇದ್ದೀವಿ, ಎಲ್ಲ ದೇವರ ಆಲಯಕ್ಕೆ ನಾವು ಬಂದರೆ ಸಾಕು ಏನಾಗುತ್ತೆ, ನಮಗೆ ಗುಣ ಆಗುತ್ತೆ. ಅವರವರ ನಂಬಿಕೆ, ಒಬ್ಬೊಬ್ಬರ ನಂಬಿಕೆ ಒಂದೊಂದು ರೀತಿಯಲ್ಲಿ. ಇಲ್ಲ, ಸಮಸ್ಯೆ ಚೀಟಿ ಬರೆಸಿ ನಾನು ದೇವರ ಸಮೀಪದಲ್ಲಿ ನಾನು ಪ್ರಾರ್ಥಿಸಿಕೊಂಡ್ರೆ ಸಾಕು ನನಗೆ ಗುಣ ಆಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಬ್ಬೊಬ್ಬರು ಒಂದೊಂದು ರೀತಿಯ ನಂಬಿಕೆ ಉಳ್ಳವರಾಗಿ ಇರ್ತಾರೆ. ಆದರೆ ಯಾರ್ಯಾರು ಎಂತೆಂಥ ನಂಬಿಕೆಯಿಂದ ಆತನ ಬಳಿಗೆ ಬಂದರೂ ಕೂಡ ಅವರ ನಂಬಿಕೆ ಯಥಾರ್ಥವಾಗಿ ಇರುವಂಥದ್ದಾದರೆ ಖಂಡಿತವಾಗಿ ದೇವರು ಏನು ಮಾಡ್ತಾನೆ, ಕಾರ್ಯವನ್ನು ಜರುಗಿಸ್ತಾನೆ. ಪ್ರೇರಿಲ್ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತದೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತೇಳಂತೆ, ಈಕೆ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು ಎಂಬುದಾಗಿ ಈಕೆ ಅಂದುಕೊಂಡಿದ್ದಾಳೆ. ಮುಟ್ಟಿದರೆ ನನಗೇನಾಗುತ್ತಂತ ಅಂದ್ಕೊಂಡಿದ್ದಾಳಕ್ಕೆ, ಗುಣವಾಗುತ್ತೆ, ವಾಸಿಯಾಗುತ್ತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯೇಸು ಹೇಳಿದ್ದಾರೆ, ನನ್ನ ಹಿಂದೆ ನೀವು ಬನ್ನಿರಿ ಎಂಬುದಾಗಿ, ನನ್ನ ಸಮೀಪಕ್ಕೆ ನೀವು ಬನ್ನಿರಿ ಎಂಬುದಾಗಿ. ಯೇಸುವಿನ ವಾರ್ತೆಯನ್ನು ಕೇಳಿದಂಥ ಈ ರೋಗಿ 12 ವರ್ಷಗಳಿಂದ ಭಯಂಕರವಾದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥ ಈ ತಾಯಿ ಸ್ವಾಮಿಯ ಉಡುಪಿನ ಗೊಂಡೆಯನ್ನು ಮುಟ್ಟಬೇಕಂತಂದರೆ ಅಕ್ಕಪಕ್ಕದಲ್ಲೆಲ್ಲ ಜನರಿದ್ದಾರೆ. ಅಲ್ಲಲ್ಲಿ ಭಯಂಕರವಾದಂಥ ದುರ್ವಾಸನೆ, ರಕ್ತ ಕುಸುಮ ರೋಗದಿಂದ ಆಕೆ ಬಳಲ್ತಾ ಇದ್ದಾಳ ಪ್ರಿಯರೇ. ಆ ಸಮಯದಲ್ಲಿ ಹೇಗಾದರೂ ಮುಟ್ಟಬೇಕಂತೇಳಿ ಆಕೆ ಜನರ ಕಾಲುಗಳ ಮಧ್ಯದಿಂದ ಹೋಗಿ ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದ ಸಮಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ವಾಕ್ಯ ಹೇಳ್ತಾ ಇದೆ ಏನಂತೇಳಿ, ಆಕೆಗೆ ರಕ್ತ ಹರಿಯುವುದು ನಿಂತು ಹೋಗಿ ಆಕೆಯನ್ನು ಕಾಡಿದ ರೋಗ ಏನಾಯ್ತಂತೆ, ಗುಣವಾಯಿತು ಎಂಬುದಾಗಿ ತನ್ನಲ್ಲಿ ತಾನು ಆಕೆ ಏನು ಮಾಡಿದಂತೆ, ತಿಳಿದುಕೊಂಡಳು ಎಂಬುದಾಗಿ. ಹಲ್ಲೆಲೂಯಾ, ಭಯಂಕರ ಹೊಟ್ಟೆ ನೋವು ಆಗ್ತಾ ಇದೆ. ಆ ಸಮಯದಲ್ಲಿ ನೀವು ಯಾವುದೋ ಒಂದು ಅಡುಗೆ ಮನೆಯಲ್ಲಿ ಕೆಲವೊಂದು ಇರ್ತವೆ, ಅಜೀವನ ಆಗಲಿ ಇನ್ನೊಂದು ಮುನ್ನೊಂದು ಯಾವುದಾದ್ರು ತಿಂದಾಗ ನಿಮಗೇನಾಗುತ್ತೆ, ಕಡಿಮೆ ಆಗುತ್ತೆ. ಕಡಿಮೆ ಆಗಿದೆ ಅಂತೇಳಿ ಯಾವಾಗ ಗೊತ್ತಾಗುತ್ತೆ ನಿಮಗೆ? ತಿಂದ ಮೇಲೆ, ಅದು ನಿಮಗೆ ಕೆಲಸ ಮಾಡಿದ ಮೇಲೆ ಗೊತ್ತಾಗುತ್ತೆ. ಹೊಟ್ಟೆ ನೋವು ಇದ್ದಾಗ ಸಿಚುವೇಶನ್ನೇ ಬೇರೆ, ಹೊಟ್ಟೆ ನೋವು ಹೋದ್ಮೇಲೆ ಸಿಚುವೇಶನ್ನೇ ಬೇರೆ. ಹಲ್ಲೆಲೂಯಾ, ನಿಮ್ಮ ಕಾಲು ಅರಿತಾ ಇರ್ತವೆ. ಯಾವುದೋ ಒಂದು ಮನೆಯಲ್ಲಿ ನೀವು ಟ್ಯಾಬ್ಲೆಟನ್ನು ಇಟ್ಕೊಂಡಿರ್ತೀವಿ, ಪೇನ್ ಕಿಲ್ಲರು. ಆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ತಗೊಂಡ ಮೇಲೆ ನಿಮಗೇನಾಗುತ್ತೆ, ವಾಸಿ ಆಯಿತು. ನಿಮ್ಗೆ ಮೊದಲೇ ಅಂದ್ಕೊಂಡಿರ್ತೀವಿ, ಆ ಟ್ಯಾಬ್ಲೆಟ್ ತೊಗೊಂಡ್ಬಿಟ್ರೆ ಆಯ್ತು ನನಗೆ ಗುಣ ಆಗುತ್ತೆ, ಅಜೀವನ ತಿಂದ್ಬಿಟ್ರೆ ಆಯಿತು ನನಗೇನಾಗುತ್ತೆ, ವಾಸಿ ಆಗುತ್ತೆ, ಮೊದಲೇ ನೀವು ಅಂದ್ಕೊಂಡಿರ್ತೀರಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೀವಿ, ಈ ತಾಯಿಗೆ ಇರತಕ್ಕಂಥ ಒಂದು ಆಲೋಚನೆ ವಿಧಾನ ನಾವು ನೋಡ್ತಾ ಇದ್ದೇವೆ. ಆಕೆ ತನ್ನಲ್ಲಿ ತಾನು ಪ್ರವಾದಿಸಿಕೊಳ್ತಾ ಇದ್ದಾಳೆ, ಯೇಸುವಿನ ಉಡುಪಿನ ಗೊಂಡೆಯನ್ನು ಮುಟ್ಟಿದರೆ ಸಾಕು, ಆತನ ಸಮೀಪಕ್ಕೆ ಹೋದರೆ ಸಾಕು, ಈ 12 ವರ್ಷಗಳಿಂದ ನನ್ನನ್ನು ಕಾಡಿದಂಥ ನನ್ನ ರೋಗ ಬಿಟ್ಟು ಹೋಗುತ್ತೆ, ನಾನು ಗುಣವನ್ನು ಹೊಂದುತ್ತೇನೆ. ಇಲ್ಲಿ ಬಂಡವಾಳ ಏನ್ರಿ, ನಮ್ಮ ಪ್ರಾಮಾಣಿಕವಾದಂಥ ನಂಬಿಕೆ. ಕ್ರಿಸ್ತನನ್ನು ನಾವು ಪರಿಪೂರ್ಣವಾಗಿ ನಂಬಿ ಆತನ ಒಂದು ಆಜ್ಞೆ ಮಾರ್ಗದಲ್ಲಿ ನಾವು ನಡೆದುಕೊಳ್ಳುವಂಥದ್ದು. ಹಲ್ಲೆಲೂಯಾ, ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸ್ವಾಮಿಯ ಬಳಿಯಲ್ಲಿ ಎಷ್ಟೋ ಜನರು ಆತನ ಮೇಲಾಗಿ ಬೀಳ್ತಾ ಇದ್ದಾರೆ. ಆದರೆ ಯಾವಾಗ ಯೇಸುವಿನ ಉಡುಪಿನ ಗೊಂಡೆಯನ್ನು ಈಕೆ ಮುಟ್ಟಿದಾಗ, ಈಕೆ ರೋಗ ಎನ್ನುವಂಥದ್ದು ಗುಣವಾದಾಗ, ಆ ಕ್ಷಣವೇ ಯೇಸು ತನ್ನಿಂದ ಶಕ್ತಿ ಹೊರಟಿತೆಂದು ತನ್ನಲ್ಲಿ ತಿಳ್ಕೊಂಡು, ಹಲ್ಲೆಲೂಯಾ, ಉಡುಪಿನ ಗೊಂಡೆಯನ್ನು ಈಕೆ ಮುಟ್ಟಿದರೆ ಶಕ್ತಿ ಎಲ್ಲಿಂದ ಹೋಯ್ತಂತೆ,
ಯೇಸು ಕ್ರಿಸ್ತನಿಂದ ಹೋಯ್ತು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೇವ್ರ ವಾಕ್ಯ ಹೇಳುತ್ತೆ, ನನ್ನ ಬಳಿಗೆ ಬರುವವರನ್ನು ನಾನು ಎಂದಿಗೂ ಕೂಡ ತಳ್ಳಿ ಬಿಡುವುದೇ ಇಲ್ಲ ಎಂಬುದಾಗಿ. ಆಕೆ ನಂಬಿಕೆಯಿಂದ ಸ್ವಾಮಿಯನ್ನು ಹುಡುಕಿಕೊಂಡು ಬಂದಿದ್ದಾಳೆ. ಸ್ವಾಮಿ ಯೋಹಾನ್ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಕೊನೆಯ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಏನಂತ ಹೇಳ್ತಂದರೆ, ಆತನು ಪ್ರತಿಯೊಬ್ಬರ ಆಂತರ್ಯವನ್ನು ಬಲ್ಲವನಾದ ಕಾರಣ. ಅಂದರೆ ಎಲ್ಲ ಮನುಷ್ಯರ ಆಂತರ್ಯ ಆತನಿಗೆ ಸುಪರಿಚಿತ. ಪ್ರಿಯರೇ, ಎಲ್ಲ ಮನುಷ್ಯರ ಆಂತರ್ಯದಲ್ಲಿ ಅವರು ಊಹೆ ಮಾಡುವಂಥದ್ದು, ಕಲ್ಪನೆ ಮಾಡುವಂಥದ್ದು, ಅವರ ಜೀವಿತ ಎಲ್ಲವೂ ಕೂಡ ದೇವರಿಗೆ ಗೋಚರ. ಆತನು ಸರ್ವಜ್ಞಾನಿಯಾದಂತಹ ದೇವರು. ಆ ತಾಯಿ ಅಲ್ಲಿಂದ ಬರುವಂಥದ್ದು ದೇವರಿಗೆ ಗೊತ್ತಿಲ್ವಾ? ಖಂಡಿತವಾಗಿ ಗೊತ್ತು. ಆದರೂ ಕೂಡ ಆತನ ಏನು ಮಾಡ್ತಾ ಇದ್ದಾನೆ? ಕೇಳ್ತಾ ಇದ್ದಾನೆ. ತನ್ನಲ್ಲಿ ಶಕ್ತಿ ಹೊರಟಿತು ಎಂಬುದಾಗಿ ಯೇಸು ಗ್ರಹಿಸಿಕೊಂಡು. ಶಕ್ತಿ ಎಲ್ಲಿಂದ ಹೊರಟಿತ್ರಿ? ಅಂಗಿಯಿಂದಲ್ಲ. ಎಲ್ಲಿಂದ? ಆತನಿಂದ. ಯಾರಿಂದ? ರಕ್ಷಕನಾದಂಥ ಯೇಸು ಕ್ರಿಸ್ತನಿಂದ ಶಕ್ತಿ ಹೊರಟಂಥ ಸಮಯದಲ್ಲಿ ಆತನ ನನ್ನ ಉಡುಪನ್ನು ಯಾರು ಮುಟ್ಟಿದ್ರು? ನಿಮ್ಗೆ ಅಂಗಿ ಟಚ್ ಆದ್ರೆ ಯಾರು ಟಚ್ ಆಗ್ಯಾರ ಅಂತ ಗೊತ್ತಾಗುತ್ತೆ. ಯಾರು ಟಚ್? ಗುಂಪಿನಾಗ ನೀವು ಇರ್ತೀರಿ, ಯಾರಾದ್ರೂ ಮೈ ಮುಟ್ಟಿದ್ರೆ ಇಂಥವ್ರು ಮುಟ್ಟಿರ ಅಂತೇಳಿ ಸಡನ್ನಾಗಿ ನಾವು ಗುರುತು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ಉಡುಪಿನ ಗೊಂಡಿ ಕೊನೆಯ ಅಂಚು ಇಲ್ಲಿ ಟಚ್ ಮಾಡಿದರೆ ಯಾವುದಾದ್ರು ಇಲ್ಲಿ ಯಾವ ಬರ್ತಾ ಇದ್ದಾವೆ ನೋಡ್ರಿ, ಕಡಗಜು ಯಾವುದು ಹುಳ ಕಡತ್ರ ಬರ್ತಾ ಇದ್ದಾವಲ್ಲ, ಸಡನ್ನಾಗಿ ಇಲ್ಲಿ ಎಲ್ಲಾದರೂ ಇಲ್ಲಿ ಕುಂತು ಹೋದ್ರೆ ಅದೇನು ನಮ್ಗೆ ಸ್ಪರ್ಶ ಆಗುತ್ತಾ? ಸ್ಪರ್ಶ ಆಗಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಯಾರು ಹಿಂಗೆ ಸಡನ್ನಾಗಿ ಇಲ್ಲಿ ಮೇಲ್ಗಡೆ ಟಚ್ ಮಾಡಿದ್ರು ಕೂಡ ಸ್ಪರ್ಶ ಆಗಲ್ಲ. ಉಡುಪಿನ ಗೊಂಡೆಯನ್ನು ಮುಟ್ಟಿದಾಗ ಸ್ವಾಮಿಯಿಂದ ಶಕ್ತಿ ಏನಾಯಿತು? ಹೊರಟಿತು. ಯಾಕಂದರೆ ಆಕೆ ಸ್ವಾಮಿಯ ವಾರ್ತೆಯನ್ನು ಕೇಳಿ ಅಲ್ಲಿಗೆ ಬಂದಿದ್ಲು, ಸ್ವಾಮಿಯನ್ನೇ ಹುಡುಕಿಕೊಂಡು ಬಂದಿದ್ಲು, ಹೊರತಾಗಿ ಆಕೆ ವಸ್ತುಗಳನ್ನು ಅಲ್ಲ. ಹಲ್ಲೆಲೂಯಾ. ಪರಿಪೂರ್ಣವಾಗಿ ನಾವು ನೋಡ್ತಾ ಇದ್ದ ಸತ್ಯವೇದ ಹೇಳ್ತಾ ಇದ್ದ ಪ್ರಿಯರೇ, ಆಕೆ ಸ್ವಸ್ಥತೆ ಹೊಂದಿದ ಮೇಲೆ ಸ್ವಾಮಿ ಕೇಳಿದಾಗ ಶಿಷ್ಯರೆಲ್ಲರೂ ಹೇಳ್ತಾ ಇದ್ದಾರೆ, ಸ್ವಾಮಿ ನೀನು ನೋಡಿ ಕೇಳ್ತಾ ಇದೆಯಲ್ಲಪ್ಪ, ಇಷ್ಟು ಜನ ಇದ್ದಾರೆ, ನಿನ್ನನ್ನು ಯಾರು ಮುಟ್ಟಿದ್ರು ಅಂತಂದರೆ ನಾವು ಏನು ಹೇಳೋದು ಅಂತ. ಹಲ್ಲೆಲೂಯಾ. ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಆತನನ್ನು ನಂಬಿಕೆಯಿಂದ ವಿಶ್ವಾಸದಿಂದ ಆತನನ್ನು ಯಥಾರ್ಥವಾಗಿ ತನ್ನ ಬಳಿಗೆ ಬಂದಂಥವ್ರಿಗೆ ಮಾತ್ರ ದೇವರು ಯಾರಂತೇಳಿ, ತನ್ನನ್ನು ಹುಡುಕುವವರು ಯಾರಂತೇಳಿ ಆತನಿಗೆ ಗೊತ್ತು. ಅನೇಕ ಜನರಿದ್ದಾರೆ, ಅವರೆಲ್ಲರೂ ಕೂಡ ಆತನ ಮೇಲೆ ಬೀಳ್ತಾ ಇದ್ದಾರೆ, ಆದರೂ ಕೂಡ ಆತನಿಂದ ಶಕ್ತಿ ಹೋಯ್ತಾ? ಹೋಗಲಿಲ್ಲ. ಯಾರಿಂದ ಯಾರು ಬಂದಾಗ ಶಕ್ತಿ ಹೊರಟೋಯ್ತು ರೀ? ಯಾರು ಬಂದಾಗ ರೀ? ಆ ರೋಗಿ, ಹುಡುಕಿಕೊಂಡು ಬಂದಂಥ ಆ ರೋಗಿ, 12 ವರ್ಷ ಭಯಂಕರವಂಥ ಸ್ಥಿತಿಯಲ್ಲಿ ಯಾತನೆಯಲ್ಲಿದ್ದಂಥ ಆ ತಾಯಿ ಬಂದಾಗ, ಬಲಹೀನತೆಯಲ್ಲಿದ್ದಂಥ ಆ ತಾಯಿ ಬಂದಾಗ ಸಂಪೂರ್ಣವಾಗಿ ಆತನ ಶಕ್ತಿ ಏನಾಯಿತು? ಆ ತಾಯಿಗೆ ಬಿಡುಗಡೆಯನ್ನು ತೆಗೆದುಕೊಂಡು ಬಂತು. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಅದು 31ನೇ ವಚನ ಹೇಳ್ತಾ ಇದೆ. ಏನಂತೇಳಿ ಅಂದರೆ, ಶಿಷ್ಯರು ಆತನಿಗೆ, ಜನರು ನಿನ್ನನ್ನು ನೂಕುವುದನ್ನು ಕಂಡು ನನ್ನನ್ನು ಯಾರು ಮುಟ್ಟಿದರೆಂದು ಕೇಳುತ್ತೀಯಲ್ಲ ಎಂದು ಹೇಳಿದರು. ಆದರೆ ಆತನು ಈ ಕೆಲಸ ಮಾಡಿದವಳನ್ನು ಕಾಣಬೇಕೆಂದು ಸುತ್ತಲೂ ನೋಡುತ್ತಾ ಇರಲಾಗಿ ಆ ಹೆಂಗಸು ತನಗಾದದ್ದನ್ನು ತಿಳ್ಕೊಂಡು ಅಂಜಿ ನಡುಗುತ್ತಾ ಬಂದು ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನೆಲ್ಲ ಹೇಳಿದಳು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಹಿಂದೆ ನಾವು ಹೋಗುವಾಗ ಆತನು ನಮ್ಮ ಜೀವಿತವನ್ನು ಏನು ಮಾಡ್ತಾನೆ ರೀ? ಆತನನ್ನು ಹುಡುಕಿಕೊಂಡು ಬಂದಾಗ ಆತ ನಮ್ಮ ಜೀವಿತವನ್ನು ಏನು ಮಾಡ್ತಾನೆ? ಆಶೀರ್ವದಿಸ್ತಾನೆ ಪ್ರಿಯರೇ. ಈ ತಾಯಿ ಕೂಡ ದೇವರು ಅದ್ಭುತ ಮಾಡಿದಾಗ ಸಾಕ್ಷಿ ಹೇಳುವಂಥ ಸಮಯದಲ್ಲಿ, ನನಗಾಗಿರುವಂಥ ಅತಿಶಯ ಕಾರ್ಯವನ್ನು ಹೇಳಿಕೊಳ್ಳುವಂಥ ಸಮಯದಲ್ಲಿ ನಾವು ಭಯಪಡಬಾರ್ದು. ಅಂಜಿ ನಡಗುತ್ತಾ ಬಂದು ಯಾರಿಗೆ ತಿಳಿಸಲಂತೆ? ಆತನಿಗೆ ಅಡ್ಡ ಬಿದ್ದು ಇದ್ದ ಸಂಗತಿಯನ್ನು ಸ್ವಾಮಿಗೆ ತಿಳಿಸಲು. ನಿಮ್ಮ ಸಮಸ್ಯೆಗಳು ಏನೇ ಇರಲಿ, ನೀವು ಮನುಷ್ಯರ ಮುಂದೆ ಹೇಳಿದರೆ, ಇವತ್ತು ಹೇಳಿದರೆ ಅದು ಕೆಟ್ಟು ಹೋಗಿರ್ತಕ್ಕಂಥ, ಕೊಳೆತು ಹೋಗಿರ್ತಕ್ಕಂಥ ಟೊಮೆಟೊ ಹಣ್ಣು ಮನೆಯಲ್ಲಿ ಒಂದು ಹತ್ರ ಇಟ್ಟರೆ ಏನಾಗುತ್ತದೆ? ಎಲ್ಲ ಟೊಮೆಟೊ ಹಣ್ಣಿಗೆ ಹಬ್ಬಿಕೊಳ್ಳುತ್ತೆ. ಅದನ್ನು ತಿಪ್ಪಿಗೆ ಹೋಗಿದ್ರೆ ಏನಾಗುತ್ತೆ ರೀ? ಹುಷಾರಿರ್ತವೆ. ನಿಮ್ಮ ಟೊಮೆಟೊ ಹಣ್ಣುಗಳಿಗೆ ಏನು ಮತ್ತೆ ರೋಗ ಆಗ್ತಲ್ಲ. ಹಲ್ಲೆಲೂಯಾ. ಅದರಂಗೆ ನೀವು ಏನಾದರೂ ನಿಮಗೆ ಇರ್ತಕ್ಕಂಥ ಸಮಸ್ಯೆ ಏನಾದರೂ ಒಬ್ಬ ಮನುಷ್ಯನ ಮುಂದೆ ಹೇಳಿದ್ರೆ, ಆ ಮನುಷ್ಯನ ಏನು ಮಾಡ್ತಾನೆ? ಊರಿಗೆಲ್ಲ ಸಾರಿರ್ತಾನೆ. ನೀವು ಅಂದ್ಕೊಂಡಿರ್ತೀರಿ ಯಾರಿಗೂ ಕೂಡ ಸಾರಿರೋದಿಲ್ಲ ಅಂತೇಳಿ, ಆದರೆ ಅದೇನಾಗುತ್ತೆ? ಒಬ್ಬರಿಂದ ಒಬ್ರಿಗೆ ಎಲ್ಲ ಕಡೆಗೆ ಅದೇನಾಗಿರುತ್ತೆ? ಹೋಗಿರುತ್ತೆ. ಮತ್ತು ಅವ್ರು ಹೇಳಿರ್ತಾರೆ, ಇನ್ನು ಯಾರಿಗೆ ಹೇಳ್ಬೇಡ್ರಿ ನೀವು, ಯಾರಿಗೆ ಹೇಳ್ಬೇಡ್ರಿ ಇದ್ದು. ಅದು ಎಲ್ಲರಿಗೂ ಒಬ್ರಿಗೆ ಹೇಳಿದಾಗ ಯಾರಿಗೆ ಹೇಳ್ಬೇಡ, ಇನ್ನೊಬ್ರಿಗೆ ಹೇಳಿದಾಗ ಯಾರಿಗೆ ಹೇಳ್ಬೇಡ, ಮತ್ತೊಬ್ರಿಗೆ ಹೇಳಿದಾಗ ಯಾರಿಗೆ ಹೇಳ್ಬೇಡ. ಆದರೆ ಅದು ಇಡೀ ಊರಿಗೆಲ್ಲ ಗೊತ್ತಾದಾಗ ನಿನಗೆ ಯಾವಾಗ ಗೊತ್ತಾಗುತ್ತೆ? ಅಯ್ಯೋ ನಾನು ಸುಮ್ಮನಾದ್ರೂ ಹೇಳಿದ್ನಿ ಇವ್ರಿಗೆ ಅಂತೇಳಿ ಆ ಸಮಯದಲ್ಲಿ ನಿನಗೆ ಗೊತ್ತಾಗುತ್ತೆ. ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಿನ್ನ ಸಮಸ್ಯೆ ಏನಿದ್ರು ನೀನು ಕರ್ತನಿಗೆ ಹೇಳಿದಾಗ ಆತನು ನಿನ್ನ ಸಮಸ್ಯೆಯನ್ನು ಏನು ಮಾಡ್ತಾನಂತ? ಪ್ರೈವಸಿಯಲ್ಲಿ ಇಡ್ತಾನೆ. ಹಲ್ಲೆಲೂಯಾ. ಈ ತಾಯಿಗೆ ಸಂಪೂರ್ಣವಾಗಿ ಆಕೆ ಸ್ವಸ್ಥತೆ ಆಗಿರುವಂಥ ಆಕೆಗಿರ್ತಕ್ಕಂಥ ರೋಗ ಯೇಸುವಿಗೆ ತಿಳಿದಿತ್ತು ಮತ್ತು ಆಕೆಗೆ ತಿಳಿದಿತ್ತು. ಅಲ್ಲಿರುವಂಥವ್ರು ಯಾರಿಗೂ ಕೂಡ ಆ ರೋಗ ಏನಂತೇಳಿ ಗೊತ್ತಿರಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್. ಅದಕ್ಕಾಗಿ ದೇವ್ರ ವಾಕ್ಯ ಹೇಳುತ್ತೆ, ಅದಕ್ಕಾಗಿ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತೇಳಿ ಅಂತಂದರೆ, ಆತನ ಹಿಂದೆ ನಾವು ಬರುವಾಗ ಆತನು ನಮ್ಮ ಜೀವಿತವನ್ನು ನಾವು ನೋಡ್ತಾ ಇದ್ದೇವೆ. ಮೊದಲನೇದಾಗಿ ಇಲ್ಲದೇ ಇರುವಂಥ ಒಂದು ಸಮಯದಲ್ಲಿ ಆತನು ಇರುವುದಾಗಿ ಉಂಟು ಮಾಡಿದಾಗ ನಾವು ಆತನಿಗೆ ಪರಿಪೂರ್ಣವಾಗಿ ಭಯಪಟ್ಟು ನಾವು ಜೀವಿಸುವಂಥವರಾಗೋಣ. ಎರಡನೇದಾಗಿ ಆತನು ನಮ್ಮ ಬಾಳಿನಲ್ಲಿ ಬಂದಂಥ ಸಮಯದಲ್ಲಿ ಅನೇಕ ಅಲೆಗಳು, ಭಯಂಕರವಾದಂಥ ತೆರೆಗಳು
ಭಯಂಕರವಾದಂಥ ಬಿರುಗಾಳಿಗಳು ಅಪ್ಪಳಿಸಿದಾಗ ಮುಳುಗು ಹೋಗುವಂಥ ಸ್ಥಿತಿಯಲ್ಲಿ ನಾವಿರುವಾಗ ಕರ್ತನಿದ್ದಾನೆ, ಕ್ರಿಸ್ತನಿದ್ದಾನೆ, ಆತನು ನಮ್ಮನ್ನು ಮುಳುಗಿಗೊಡಿಸುವುದಿಲ್ಲ, ದೋಣಿಯನ್ನು ದಡ ಸೇರಿಸ್ತಾನೆ ಎಂಬುದಾಗಿ ನಂಬಿಗಸ್ತರಾಗಿ ನಾವು ಆತನಿಗೆ ಭಯಪಟ್ಟು ಪ್ರಕೃತಿ ಕಣ್ಣಿಗೆ ಕಾಣದಿರುವ ಲೋಕಗಳನ್ನೆಲ್ಲ ಉಂಟು ಮಾಡಿದ ಆತನು ಎಂಬುದಾಗಿ, ಆತನಿಗೆ ಅಸಾಧ್ಯವಾಗಿರುವಂಥದ್ದು ಯಾವುದಿಲ್ಲ ಎಂಬುದಾಗಿ ನೆನೆಸಿಕೊಂಡು ನಾವು ಸಂಪೂರ್ಣವಾಗಿ ಆತನಿಗೆ ಭಯಪಟ್ಟು ನಾವು ಜೀವಿಸೋಣ. ಮೂರನೇದಾಗಿ, ಆತನ ಬಳಿಯಲ್ಲಿ ನಾವು ಬರುವಾಗ ಅದ್ಭುತವನ್ನು ಹೊಂದಿಕೊಳ್ಳುತ್ತೇವೆ. ಆತನು ನಮಗೆ ಮಾಡಿದಂಥ ಮೇಲುಗಳನ್ನು ನಾವು ಸಾಕ್ಷಿಯಾಗಿ ಆತನ ಮುಂದೆ ನಾವು ಹೇಳಿಕೊಳ್ಳುವಂಥವರಾಗೋಣ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಯರ್ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ನಾವು ಆತನ ಹಿಂದೆ ಬರುವುದಕ್ಕಾಗಿ, ಆತನ ಸಮೀಪದಲ್ಲಿ ಇರುವುದಕ್ಕಾಗಿ, ಆತನ ರಾಜ್ಯದಲ್ಲಿ ನಿಲ್ಲುವುದಕ್ಕಾಗಿ ಕರೆಯಲ್ಪಟ್ಟಂಥವ್ರು ನಾವು ಆಗಿದ್ದೇವೆ. ನಾವು ಯಾವ ವಿಷಯದಲ್ಲಿ ಮುಜುಗರ ಪಟ್ಟುಕೊಳ್ಳುವಂಥದ್ದು ಬೇಡ. ನಮ್ಮ ದೇವರು ಒಬ್ಬಾತನೇ. ಆತನೇ ಭೂಮಿ, ಆಕಾಶ, ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲವುಗಳನ್ನು ಉಂಟು ಮಾಡಿದಂಥ ದೇವರು. ಎಲ್ಲ ಒಂದು ಸ್ಥಿತಿಗತಿಗಳನ್ನು ಮಾರ್ಪಡಿಸಬಲ್ಲಂತಹ ದೇವರು, ಆಗದ ಕಾರ್ಯಗಳನ್ನು ಆಗುವಂತೆ ಮಾಡುವಂತಹ ದೇವರ ಆತನು. ಚರಿತ್ರೆಯನ್ನು ನಾವು ತೆಗೆದುಕೊಂಡಾಗ ಅತಿ ಪರಿಶುದ್ಧ ನಿಷ್ಕಳಂಕನಾಗಿರ್ತಕ್ಕಂಥ ಸುಚರಿತ್ರೆ ಉಳ್ಳಂತಹ ದೇವರು ಯೇಸು ಕ್ರಿಸ್ತನು ಪ್ರೇರ. ಆತನ ಹುಟ್ಟು ಪರಿಶುದ್ಧವಾಗಿರುವಂಥದ್ದು, ಆತನ ಜೀವನ, ಜನನ, ಮರಣ ಎಲ್ಲವೂ ಕೂಡ ಪರಿಶುದ್ಧತೆಯಿಂದ ಕೂಡಿರುವಂಥದ್ದು. ಆತನು ಮರಣವನ್ನೂ ಕೂಡ ಮರಣಿಸಿ ಮೃತ್ಯುಂಜಯನಾಗಿ ತಾನು ಹೇಳಿದ ಹಾಗೆ ಮೂರನೇ ದಿವಸದಲ್ಲಿ ಎದ್ದು ಬಂದು ನಾನು ಕೂಡ ನಿಮ್ಮನ್ನು ಎಬ್ಬಿಸುವೆನು ಎಂಬುದಾಗಿ ಹೇಳಿದಂಥ ದೇವರು ಪ್ರೇರ ಆತನು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾನೇ ಪುನರುತ್ಥಾನ, ನಾನೇ ಜೀವ ಎಂಬುದಾಗಿ ಹೇಳಿದಂಥ ದೇವರಾತ. ಅದಕ್ಕಾಗಿ ಆತನ ಹಿಂದೆ ನಾವು ಹೋಗುವವರಾಗೋಣ. ಆತನು ನಮ್ಮಲ್ಲಿರುವಾಗ ಯಾವ ಕೊರತೆ ಬಂದಾಗಲೂ ಕೂಡ ಆತನು ಅದರಿಂದ ತಪ್ಪಿಸಿ, ಆತನನ್ನು ಕೂಗುವಾಗ ಆ ಒಂದು ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ನಮಗೆ ವಿಮೋಚನೆಯನ್ನು, ಬಿಡುಗಡೆಯನ್ನು ಆತನು ಅನುಗ್ರಹಿಸ್ತಾನೆ ಎಂಬುದಾಗಿ ಗ್ರಹಿಸಿಕೊಂಡು ನಾವು ಜೀವಿಸುವಂಥವರು ಆಗೋಣ. ಪೇತ್ರನು ಭಯಪಟ್ಟ, ಶಿಷ್ಯರು ಭಯಪಟ್ಟರು, ಈ ತಾಯಿ ಕೂಡ ಭಯಪಟ್ಟಳು. ದೇವರು ಅವರಲ್ಲಿ ಅದ್ಭುತಗಳನ್ನು ಮಾಡಿದಾಗ, ಅಯ್ಯೋ ಇಷ್ಟೊಂದು ಕಾರ್ಯವನ್ನು ಈತನು ಮಾಡ್ತಾನೆ ಎಂಬುದಾಗಿ ನಾನು ಊಹೆ ಮಾಡಿರಲಿಲ್ಲ, ಇಲ್ಲಿ ಬಂದ ಮೇಲೆ ಇಂತಹ ಒಂದು ಅತಿಶಯ ಕಾರ್ಯ ಆಗುತ್ತೆ ಎಂಬುದಾಗಿ ನಾನು ಗ್ರಹಿಸಿಕೊಂಡಿರಲಿಲ್ಲ ಎಂಬುದಾಗಿ ಅನೇಕರು ಸಾಕ್ಷಿ ಹೇಳಿದಂತೆ ಇವರ ಸಾಕ್ಷಿಗಳು ಕೂಡ ಮುಂಚಿತವಾಗಿ ಸತ್ಯವೇದದಲ್ಲಿ ಏನಾಗಿದ್ದಾವ್ರಿ, ಲಿಖಿತವಾಗಿದೆ ಪ್ರೇರೆ. ಸತ್ಯವೇದ ಹೇಳುವಂಥದ್ದು ಒಂದೇ, ಸ್ಪಷ್ಟವಾಗಿ ನಾವು ಆತನನ್ನು ಹಿಂಬಾಲಿಸಿ ಆತನಲ್ಲಿ ನಾವು ಇದ್ದವರಾಗಿ ನಡೆಯುವವರಾಗಿ ನಾವು ಜೀವಿಸುವಂಥವರಾಗೋಣ. ಈ ಸಮಯದಲ್ಲಿ ನಾವೆಲ್ಲರೂ ನಿಂತುಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರ ಸಹೋದರಿ, ಸ್ವಾಮಿ ನನ್ನನ್ನು ನಿನ್ನನ್ನು ಕರೆದಿದ್ದಾನೆ, ಆತನ ಬಳಿಯಲ್ಲಿಯೇ ಸಮೀಪದಲ್ಲಿಯೇ ನೀನು ಇರಬೇಕೆಂಬುದಾಗಿ. ಆತನು ನನ್ನನ್ನು ನಿನ್ನನ್ನು ಕರೆದಿದ್ದಾನೆ, ಆತನಂತೆಯೇ ನಾವು ಮಾರ್ಪಾಟಾಗಿ ಜೀವಿಸುವ ವ್ಯಕ್ತಿಗಳಾಗಬೇಕಂತೇಳಿ, ಆತನ ಲಕ್ಷಣಗಳುಳ್ಳವರಾಗಿ ನಾವು ಇರಬೇಕಂತೇಳಿ. ಕೆಲವೊಂದು ಸಂದರ್ಭಗಳಲ್ಲಿ ಆತನು ನಮ್ಮಲ್ಲಿ ಇರುವಾಗ ಶೋಧನೆಗಳು, ಕಷ್ಟಗಳು, ಬಾಧೆಗಳು, ಇಕ್ಕಟ್ಟು ಪರಿಸ್ಥಿತಿಗಳು ಬರುವಾಗ ಭಯಪಡೋದು ಬೇಡ. ಆತನು ಖಂಡಿತವಾಗಿ ಇಲ್ಲದೇ ಇರುವಂಥ ಸಮಯದಲ್ಲಿ ಇರುವುದಾಗಿ ಕರೆಯುವಂಥ, ಉಂಟು ಮಾಡುವಂಥ ದೇವರೆಂಬುದಾಗಿ ಗ್ರಹಿಸಿಕೊಂಡು ನಾವು ಬಾಳುವಂಥವರಾಗೋಣ. ಆತನು ಇದ್ದಾನೆ, ನಮ್ಮನ್ನು ದಡ ಸೇರಿಸ್ತಾನೆ, ನಮ್ಮನ್ನು ಮುಳುಗಿಸದ ದೇವರು ಆತನೆಂಬುದಾಗಿ ನಾವು ಜೀವಿಸುವಂಥವರಾಗಿ ಇರೋಣ. ಆತನನ್ನು ಎಲ್ಲ ಸಂದರ್ಭದಲ್ಲಿ ಹುಡುಕಿಕೊಂಡು ಆತನ ಸಮೀಪಕ್ಕೆ ಬರುವಾಗ ಸಮಸ್ಯೆ ಏನೇ ಇರಲಿ, ರೋಗವಾಗಿರಲಿ, ಸಾಲದ ಬಾಧೆಯಾಗಿರಲಿ, ಇಕ್ಕಟ್ಟು ಪರಿಸ್ಥಿತಿಗಳೇ ಆಗಿರಲಿ, ಕರ್ತನಿಗೆ ನಾವು ಹೇಳಿಕೊಳ್ಳುವಾಗ ಕರ್ತನ ಬಳಿಯಲ್ಲಿಯೇ ವಿಮೋಚನೆ, ಕರ್ತನ ಬಳಿಯಲ್ಲಿಯೇ ಪರಿಹಾರ ಇದೆ ಎಂಬುದಾಗಿ ನಾವು ಆತನ ಸಮೀಪಕ್ಕೆ, ಆತನನ್ನು ಯಥಾರ್ಥವಾದಂಥ ಹೃದಯದಿಂದ ಹುಡುಕಿಕೊಂಡು ಖಂಡಿತವಾಗಿ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ ಆತನ ಬಳಿಗೆ ಬರುವಾಗ ಆತನ ಅದ್ಭುತ ಮಾಡ್ತಾನೆ. ನಿನ್ನ ಸಮಸ್ಯೆ ಏನಿದ್ರು ದೇವರ ಸಮೀಪದಲ್ಲಿ ಹೇಳಿಕೊಳ್ಳುವಾಗ ನಿನಗೆ ಬಿಡುಗಡೆ ಉಂಟು, ವಿಮೋಚನೆ ಉಂಟು. ಸಹೋದರ ಸಹೋದರಿಯೇ, ಈ ಸಮಯದಲ್ಲಿ ನನ್ನನ್ನು ನಿನ್ನನ್ನು ಉಂಟು ಮಾಡಿದಂಥ ದೇವರ ಬಳಿಗೆ ನಾವೆಲ್ಲರೂ ಬಂದಿದವರಾಗಿದ್ದೇವೆ. ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ಆತನಿಗೆ ನಾವು ಒಪ್ಪಿಸಿಕೊಳ್ಳೋಣ. ಲೋಕದಲ್ಲಿ ಅನೇಕವಾದಂಥ ಸಂಗತಿಗಳು ಉಂಟು. ಲೋಕದ ಸ್ನೇಹ ದೇವರಿಗೆ ವೈರ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ನೀವು ಪ್ರೀತಿಸಬೇಡಿರಿ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ನಾವು ದೇವರ ಮಕ್ಕಳು ಎಂಬುದಾಗಿ ದೇವರು ನಮಗೆ ಬಿರುದು ಕೊಟ್ಟಿದ್ದಾನೆ. ಆತನು ನಮ್ಮನ್ನು ತನ್ನ ಮಕ್ಕಳು ಎಂಬುದಾಗಿ, ಜೀವ ಸ್ವರೂಪನಾದಂಥ ದೇವರ ಸಭೆಯ ಮಕ್ಕಳು ಎಂಬುದಾಗಿ ನಮ್ಮನ್ನು ಆತನು ಕರೆದಿದ್ದಾನೆ. ದೇವರು ಎಷ್ಟು ಕರುಣಾಮಯ ಆಗಿರಬೇಡ, ದೇವರು ಎಷ್ಟು ನಮ್ಮ ಮೇಲೆ ಪ್ರೀತಿ ಇಟ್ಟಿರಬೇಡ. ಆ ಪ್ರೀತಿಯೇ ನಮ್ಮನ್ನು ರಕ್ಷಿಸಿ ತನ್ನ ಪ್ರಾಣವನ್ನು ಕೊಡುವ ಅಷ್ಟರ ಮಟ್ಟಿಗೆ ಆತನು ತಗ್ಗಿಸಿಕೊಂಡು ಸಿಂಹಾಸನವನ್ನು ಬಿಟ್ಟು ಶಿಲುಬೆಯ ಮಟ್ಟಿಗೆ ಆತನು ಇಳಿದು ಬಂದ. ಯಾಕಂದರೆ ನಾನು ನಿನ್ನ ಕೆಟ್ಟು ಹೋಗುವುದು ಆತನಿಗೆ ಇಷ್ಟವಿಲ್ಲ, ಆತನ ಚಿತ್ತವು ಅದು ಅಲ್ಲವೇ ಅಲ್ಲ. ಸಮಯದಲ್ಲಿ ಅದನ್ನು ಗ್ರಹಿಸಿಕೊಂಡು ನಮ್ಮ ಭಕ್ತಿಯ ಜೀವಿತವನ್ನು ನಾವು ದೇವರಲ್ಲಿ ಕಟ್ಟಿಕೊಳ್ಳೋಣ. ವಾಕ್ಯ ಆಧಾರದ ಮೇಲೆ ನಮ್ಮ ಭಕ್ತಿಯನ್ನು ನಾವು ಕಟ್ಟಿಕೊಳ್ಳುವಂಥ ಮಕ್ಕಳಾಗೋಣ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹೋನ್ನತನು ಮಹಾಪರಿಶುದ್ಧನಾದ ಮಹಾದೇವರು, ನಿಮಗೆ ಸ್ತೋತ್ರಗಳಪ್ಪ. ಹೌದು ಸ್ವಾಮಿ,
ನೀನು ನಮ್ಮನ್ನು ಕರೆದಿದೆಯಪ್ಪ. ನನ್ನ ಹಿಂದೆ ಬನ್ನಿರಿ ಎಂಬುದಾಗಿ ನೀನು ಕರೆದಿದೆಯ ಸ್ವಾಮಿ. ನಿನ್ನ ಹಿಂದೆ ನಾವು ಬಂದಿರುವಾಗ ರಾಜನೇ, ಕೆಲವೊಂದು ಪರಿಸ್ಥಿತಿಗಳು ನಮ್ಮನ್ನು ಬಿಟ್ಟು ಹೋಗುವಂಥ ಸ್ಥಿತಿಯ ಕಡೆಗೆ ನಡೆಸುವಾಗಲೂ ಕೂಡ ನೀನು ನಮ್ಮನ್ನು ಬಿಟ್ಟು ಬಿಡದೆ ನಮ್ಮನ್ನು ಹುಡುಕಿಕೊಂಡು ಬಂದು ಸ್ವಾಮಿ ನೀನು ಅದ್ಭುತವನ್ನು ಮಾಡುವ ದೇವರಾಗಿದ್ದೀಯಪ್ಪ. ನೀನು ನಮ್ಮಲ್ಲಿರುವಾಗ ಅನೇಕ ಸಂಕೋಲೆ, ಭಯಂಕರವಾದಂಥ ಪರಿಸ್ಥಿತಿಗಳು, ಸಂಕಷ್ಟ ಒಂದು ಸ್ಥಿತಿಗತಿಗಳು ಬಂದಂಥ ಸಮಯದಲ್ಲಿ ಕೂಡ ದೇವರೇ ನೀನು ನಮ್ಮನ್ನು ಬಿಡಲಿಲ್ಲಪ್ಪ. ನೀನು ಮಾಡಿದಂಥ ಅನೇಕ ಆಶ್ಚರ್ಯ ಅದ್ಭುತ ಕಾರ್ಯಗಳಿಗಾಗಿ ನೀನನ್ನು ವಂದಿಸುವಂಥವರಾಗಿದ್ದೇವೆ. ಆ ಸಮಯದಲ್ಲಿ ದೇವರೇ ನೀನು ಒಂದು ವೇಳೆ ನಮ್ಮನ್ನು ಬಿಟ್ಟಿದ್ರೆ, ನೀನು ಒಂದು ವೇಳೆ ನಮ್ಮನ್ನು ಮರೆತಿದ್ರೆ, ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳು ಭಯಂಕರವಾದಂತಹ ಲೌಕಿಕವಾದಂಥ ಸ್ಥಿತಿಯಲ್ಲಿ ಮುಳುಗಿ ಹೋದಂಥ ಸ್ಥಿತಿಯಲ್ಲಿ ನಾವು ಇರಬೇಕಾಗಿತ್ತಪ್ಪ. ಆದರೆ ನಿನ್ನ ಕೈ ನಮ್ಮನ್ನು ಬಿಡಲಿಲ್ಲ ಸ್ವಾಮಿ. ನಿನ್ನ ಬಲಗೈಯಿಂದ ನಮ್ಮನ್ನು ನೀನು ರಕ್ಷಿಸಿ ಸ್ವಾಮಿ, ಉದ್ಧರಿಸಿ ಪುನಃ ಆ ತಿಪ್ಪೆಯಿಂದ, ಆ ಮಣ್ಣಿನಿಂದ ನಮ್ಮನ್ನು ಮೇಲಕ್ಕೆತ್ತಿದೆಯಪ್ಪ. ಅದಕ್ಕಾಗಿ ನಿನಗೆ ಸ್ತೋತ್ರಗಳು ಸ್ವಾಮಿ. ದೇವರೇ, ಮುಳುಗದ ಹಾಗೆ ಮುಂದೆ ಮುನ್ನಡೆಸುವಂಥ ಸಹಾಯಕನೇ ನಿನಗೆ ಸ್ತೋತ್ರಗಳಪ್ಪ. ದೇವರೇ, ನಾವು ನಂಬಿರುವಾಗ, ರೋಗಗಳು ಬರುವಾಗ, ಸಮಸ್ಯೆಗಳು ಬರುವಾಗ, ಸವಾಲು ಸಂದಿಗ್ಧ ಪರಿಸ್ಥಿತಿಗಳು ಬರುವಾಗ ಸ್ವಾಮಿ ನಿನ್ನನ್ನೇ ಪುನಃ ಹುಡುಕಿಕೊಂಡು ಬರುವಾಗ ಖಂಡಿತವಾಗಿ ನೀನು ಎಂದಿಗೂ ನಮ್ಮನ್ನು ಬಿಡದ ದೇವರಾಗಿದ್ದೀ ಎಂಬುದಾಗಿ ಸ್ವಾಮಿ ಅನೇಕ ದೃಷ್ಟಾಂತಗಳ ಮೂಲಕವಾಗಿ ನನಗೂ ನಮ್ಮೆಲ್ಲರಿಗೂ ತಿಳಿಯಪಡಿಸಿದ್ದಕ್ಕಾಗಿ ಸ್ತೋತ್ರಗಳಪ್ಪ. ಕರ್ತನೇ ದೇವರೇ, ನಿನ್ನನ್ನು ನಂಬಿರುವಂಥವರಿಗೆ ಎಲ್ಲ ವಿಷಯದಲ್ಲಿ ಬಿಡುಗಡೆಯನ್ನು ಕೊಡಲು ಶಕ್ತನಾದಂಥ ದೇವರು ನೀನಾಗಿದ್ದೀಯಪ್ಪ. ಗಾಳಿ ಸಮುದ್ರವೂ ಕೂಡ ನಿನ್ನ ಮಾತನ್ನು ಕೇಳಿರುವಾಗ ಸ್ವಾಮಿ ಕರ್ತನೇ, ನಿನ್ನ ಕೈಯಾರೆ ನೀನು ಉಂಟು ಮಾಡಿದಂಥ ಮನುಷ್ಯರಾಗಿರುವಂಥ ನಾವುಗಳು ಸ್ವಾಮಿ ನಿನ್ನ ಮಾತನ್ನು ಕೇಳುವಂಥದ್ದು ಎಷ್ಟೋ ಉತ್ತಮಪ್ಪ. ಆದರೂ ಕೂಡ ಅನೇಕ ಸಂದರ್ಭಗಳಲ್ಲಿ ದೇವರೇ ನಿನ್ನ ಮಾತನ್ನು ಮೀರಿ ನಡೆಯುವಂಥ ಸೈತಾನನ ಆಲೋಚನೆಗಳೆಲ್ಲವನ್ನು ಯೇಸುವಿನ ನಾಮದಲ್ಲಿ ಸ್ವಾಮಿ ಲಯಪಡಿಸ್ತಾ ಇದ್ದೇವಪ್ಪ. ಎಲ್ಲ ಜನರು ನಿನ್ನನ್ನು ನಂಬುವಂತೆ ರಕ್ಷಣೆಗೆ ಆಧಾರನು ನೀನೇ ಎಂಬುದಾಗಿ, ನೀನೇ ಪರಲೋಕವನ್ನು ನೀಡುವಂಥ ಭಗವಂತನೇ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ಎಲ್ಲರ ಮನೋನೇತ್ರಗಳನ್ನು ಸ್ವಾಮಿ ಬೆಳಗಿಸ್ತಾ ಬರಬೇಕೆಂಬುದಾಗಿ, ನೀನೇ ಕರ್ತನೆ ಎಲ್ಲ ಆತ್ಮಗಳಿಗೆ ದೇವರೆಂಬುದಾಗಿ, ನೀನೇ ಎಲ್ಲ ಸರ್ವ ಶರೀರಗಳ ದೇವರು ನೀನೇ ಎಂಬುದಾಗಿ, ಎಲ್ಲ ಮನುಷ್ಯರುಗಳಿಗೆ ತಂದೆಯು ನೀನೊಬ್ಬಾತನೇ ಎಂಬುದಾಗಿ ಎಲ್ಲರೂ ಗ್ರಹಿಸಿಕೊಂಡು ಜೀವಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಿ, ನಿನ್ನಲ್ಲಿಯೇ ಸ್ಥಿರವಾಗಿ ನಿಲ್ಲಕ್ಕಾಗುವಂತೆ ಸ್ವಾಮಿ ಎಲ್ಲರನ್ನು ಅಣಿಗೊಳಿಸಿ ಸಿದ್ಧಪಡಿಸ್ತಾ ಬರಬೇಕೆಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಗೋಸ್ಕರ ಸ್ಥಳಾವಕಾಶ ಮಾಡಿಕೊಟ್ಟಂಥ ಈ ಕುಟುಂಬವನ್ನು ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾ ಎಲ್ಲ ವಿಧದಲ್ಲಿ ಬಿಡುಗಡೆಯನ್ನು ದಯಪಾಲಿಸಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಅರ್ಪಿಸಿಬಿಡು ಹೊಂದಿದ್ದೇವೆ ಪರಮ ತಂದೆಯೇ, ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನನ್ಯತೆ ನಡೆಸುವಿಕೆ, ಅಲಂಕರಿಸಿ ಬಲಪಡಿಸುವಿಕೆ ಕೂಡಿ ಬಂದರೆ ಇವರ ಸಂಘದಲ್ಲಿ, ಸಕಲ ಸದ್ಭಕ್ತರ ಸಂಘದಲ್ಲಿ, ಪ್ರಪಂಚದ ಎಲ್ಲ ಮನುಷ್ಯರ ಸಂಘದಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ. ಯೇಸು